ಕೆರೂರ್ ಅಕ್ಕಮದೇವಿ ಲಕ್ಕಮದೇವಿ ಭಜನಾ ಸಂಘ ಕೆರೂರ್, ಸಿದ್ದಾರು ಭಜನಾ ಮಂಡಳಿ ಬೆಳವಂಕಿ, ಮುಖ್ಯ ಸುಬ್ರಹ್ಮಣ್ಯ ಮಹಿಳಾ ಸಂಘ ಕಲಾ ತಂಡ ಕೆರೂರ್, ಪ್ರಸನ್ನ ವೆಂಕಟ ಭಜನಾ ಮಂಡಳಿ ಕೆರೂರ್, ಶಿವಲಿಂಗೇಶ್ವರ ಭಜನಾ ಮಂಡಳಿ ಸಿದ್ದಾರು ಭಜನಾ ಮಂಡಳಿ ಬಳವಾರ್, ಸಿದ್ದಾರು ಭಜನಾ ಮಂಡಳಿ ಹಿಡಕಲ್, ನಿರ್ವಾಚಕ ಭಜನಾ ಮಂಡಳಿ ಶಿವಾಪುರ್, ಮಲ್ಲಿಕಾರ್ಜುನ ಭಜನಾ ಮಂಡಳಿ ಹಿಡಕಲ್, ಅಂಧ ಕಲಾವಿದರ ಭಜನಾ ಸಂಘ ಮುದೋಲ್, ಸದ್ಗುರು ಸಿದ್ದಾರು ಭಜನಾ ಮಂಡಳಿ ಬಲಮಕನಾಳ್, ಕಲ್ಯಾಣ ಕರ್ನಾಟಕ ಕಲಾವಿದರ ಸಂಘ ಒಕ್ಕೂಟ ಸಾಕಿನ್ ಮಸ್ಕಿ, ಶ್ರೀ ಕುಮಾರೇಶ್ವರ ಭಜನಾ ಮಂಡಳಿ ಬೆದರಿ, ಶ್ರೀ ಸಿದ್ದಾರ ಭಜನಾ ಮಂಡಳಿ ಹಳ್ಳೂರ್, ಶಿವಯೋಗಿ ಭಜನಾ ಮಂಡಳಿ ಅನಿ, ಸಿದ್ದಾರ ಭಜನಾ ಮಂಡಳಿ ಸೇವಿಸಿ, ಸದ್ಗುರು ಶಿವಾನಂದ ಭಕ್ತಿ ಭಜನಾ ಮಂಡಳಿ ದೇವರಕೊಂಡ, ದಿಗಂಬರೇಶ್ವರ ಭಜನಾ ಮಂಡಳಿ ಬುದ್ಧಿ ಪ್ರಿಯಂ, ಚನ್ನವರಸ್ವೇಂದ್ರ ಭಜನಾ ಮಂಡಳಿ ಸಾಕಿನ್ ಹಾಲಗೇರಿ, ಪಂಚಸಿದ್ದೇಶ್ವರ ಭಜನಾ ಮಂಡಳಿ ವಡೇರಟ್ಟಿ, ಸಿದ್ದಾರ ಭಜನಾ ಮಂಡಳಿ ಚಿಕ್ಕನಂದಿ, ಶಬರಿದೇವಿ ಭಜನಾ ಮಂಡಳಿ ಗೊಣ್ಣಾಗರ್, ಸಿದ್ದಾರ ಭಜನಾ ಮಂಡಳಿ ಮುದುಗಟ್ಟಿ, ಇನ್ನೂ ತಂಡಗಳು ಬರುವಂತವೆ. ಈ ಎಲ್ಲ ತಂಡಗಳ ಈಗಾಗಲೇ ಭಾಗವಹಿಸಿದ್ದಾರೆ. ಎಲ್ಲರೂ ನಮ್ಮ ಪಂಚಭೂತರ ಸ್ಪರ್ಧೆ ಚಾಲುವ ಬಗ್ಗೆ ಕಲಾವಿದರು ಸಹಕರಿಸಬೇಕು. ಈಗ ಒಂದು ಪಂದ್ಯ ಮಾಲಿಕ್ ಸರ್ ಸಿದ್ಧಾರೂಢರ ಒಂದು ಪಾದಯಾತ್ರೆ ಸಂಪರ್ಕದಿಂದ ಈ ಹೇಳ್ತಕ್ಕಂಥ ಅದ್ಭುತ ಚಿಕ್ಕೋಡಿ ಅವರಿಗೆ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಬೇಕಾದರೆ ಮಾಲಿಕ್ ಸರ್ ಈಗ ಇವತ್ತಿ ನಮ್ದನ್ನ ಬಸಪ್ಪ ಸುದ್ದಿಗಳ ಪೂಜೆ ಬರೀ ಬಸಪ್ಪ ಒಂದು ಬೀರ್ ಹಾಕಿ ಕವಲ ಕೊಡ್ರಿ. ಹಲೋ ಈಗ ಸನ್ಮಾನ ಮಾಡಿ ನಾನು ಹುಡುಗರ ಈ 20 ಮಾಡ್ತಾರೆ ಪಾಲಕರಿಗೆ 5 ವರ್ಷದ ನಗರದವರೆಗೂ ಅಂತ ಹುಡುಗರ ನಾವು ನೋಡೋದ ಅವರು ತೊಳೆ ಮಾಡ್ಕೋ ಈಗ ಸನ್ಮಾನ ಹಾಕೋದ ಅದು ಸಿದ್ಧಾಂತ ಆ ಹುಡುಗ ಸಂಸ್ಕೃತ ಯಾಕಂದ್ರೆ ಮಕ್ಕಳನ್ನ ಪ್ರತಿ ಆ ವೃತ್ತಿನ ಅವ್ರಿಗೆ ಭಾಳ ಗೌರವ ಐತಿ. ಯಾಕಂದ್ರೆ ಅವ್ರ ಹುಡುಗರ 20 ವರ್ಷದ ಸಣ್ಣ ಬಾಲಕರು ನಾವು ಇವಾಗ ಇರ್ತೀವಿ. ಅವಾಗಿಂದ ಇವತ್ತು 20 ಅವ್ರು ಸೇವೆ ಮಾಡಿದ್ರು, ಇನ್ನೂ ಸೇವೆ ಮಾಡಿ ನಮಗೂ ಸಿದ್ಧ ಮಾಡ್ಕೊಂಡು ಅದಕ್ಕೆ ಹುಡುಗರಿಗೆ ಏನು ಹೇಳೋದು ಕಡಿಮೈತಿ. ಯಾಕೆ ಕೋಟಿ ನಮ್ಮದು ಕಡಿತೈತಿ, ಜನಕ್ಕೆಲ್ಲ ಕಡಿತೈತಿ. ನಮ್ಮ ಹುಡುಗರಿಗೆ ಇನ್ನೂ ಸಿದ್ಧ ಅವರ ಭವಿಷ್ಯ ಆರೋಗ್ಯ ಕೂಡ ಬರುತ್ತಿಲ್ಲ ಅಂತ ಹೇಳ್ತೀನಿ. ಪೂಜೆ
ನಿರ್ಣಯ ಕಮಿಟಿ ನಿರ್ಣಯ ಅಂತ ಸಿದ್ಧಾರ್ಥ ಒಂದು ಶಪಥ ಮಾಡಿ ಆಣೆ ಪ್ರಮಾಣ ಮಾಡಿ ಹುಬ್ಬಳ್ಳಿಗೆ ಹ್ಯಾಂಗ್ ನಡೀತಿದ್ದೋ ಇಲ್ಲಿ ಅದೇ ಪ್ರಕಾರ ನಡೀತೈತಿ. ಬೇರೆ ನಾವೆಲ್ಲ ಸ್ಪರ್ಧಾ ಕಾಣ್ಬೋದು 20 ನಡೀತದೋ ನಾವು ನಡೆದ ಸ್ಪರ್ಧಾ ಬೇರೆ, ಇಲ್ಲಿ ಇರತಕ್ಕಂಥ ಸಿದ್ಧಾರ್ಥ ಸಾಕ್ಷಿಯಾಗಿ ನಡೆದ ಸ್ಪರ್ಧಾ ಬೇರೆ. ಎಲ್ಲ ಕಲಾವಿದರು ನಿರ್ಣಾಯಕ ಹೇಳ್ತಕ್ಕಂಥ ಮಾತುಗಳನ್ನ ಅವು ಏನು ನೇಮಗಳದಾವು ಎಷ್ಟು ನಿಲ್ಲಿಸ್ಕೊಡ್ತಾರೋ ಅಂತಕ್ಕಂಥದ್ದು ತಾಳ ಕೆಟ್ಟ ಮಾರ್ಸ, ಲಯ ಕೆಟ್ಟ ಮಾರ್ಸ, ಸಾಹಿತ್ಯ ಮಾರ್ಸದಿಂದ ನಮ್ಮ ಮಲ್ಲೇಶ್ವರರು ತಿಳಿಸಲಿದ್ದಾರೆ. ಎಲ್ಲ ಕಲಾವಿದರು ಆ ವಿಷಯವನ್ನು ನಾವು ತಿಳ್ಕೋಬೇಕಾಗಿ ಇಲ್ಲಿವರೆಗೆ ಬಂದ ತಂಡ 30. जगद्गुरु श्री शिवानंद भारती स्वामी महाराज की, सकल साधु संत महाराज की, पार्वती पते हर हर महादेव. ಎಲ್ಲ ಕಲಾವಿದರಿಗೆ ಕೇಳ್ಕೋಬೇಕು, ಎಲ್ಲ ಕಲಾವಿದವರು ಇಲ್ಲಿ ಸಮಯವನ್ನು ಕೊಟ್ಟಾಗ ಸ್ವಲ್ಪ ಮಾತು ಕಡಿಮೆ ಮಾಡ್ಕಮ್ಮ. ಕಾರ್ಯಕರ್ತರನ್ನ ಮನವಿ ಮಾಡಿಕೊಂಡು ಮಾತಾಡೋದು ಕಡಿಮೆ ಮಾಡಿ. ಎಲ್ಲಾ ಕಲಾವಿದರು ವೇದಿಕೆಯ ಮುಂದೆ ಇರುವುದು ನಾವು ಕುಂದುಕೊಳ್ಳಬೇಕಾಗಿ ತಾವೆಲ್ಲ ಬಹಳ ಶಾಂತತೆಯನ್ನು ಕಾಯ್ಕೊಳ್ಬೇಕು. ಸಿದ್ಧಾರೂಢರು ಅಂದ್ರೆ ಜಗತ್ತಿನೊಳಗೆ ಶಾಂತಿ ಮೂರ್ತಿಗಳವರು. ಅಂತ ಶಾಂತ ಮೂರ್ತಿಗಳಾದ ಸಿದ್ಧಾರೂಢರು ಶ್ರೀಮಠಕ್ಕೆ ನಾವೆಲ್ಲರೂ ಬಂದೆವು. ಅಸಮಶ್ರುತಿ ಸಾರವನ್ನು ಹಸನಾಗಿ ಪೇರಿ ಶಶಿಧರನೋಳು ಮನಮೂಡಿಸಿದ ಕುಶಲ ನಿಜಗುಣ ಯೋಗಿಗೆ ಮಣಿಯುವೆನು. ಬದ್ಧ ಜೀವನಿಗೆಲ್ಲ ಅದ್ವೈತ ಬೋಧದಿ ಶುದ್ಧರನ್ನಾಗಿರುವಿದ ಜಗದ್ಗುರು ಸಿದ್ಧಾರೂಢ ಜಡಿಸಿದ್ಧ ಯೋಗೀಂದ್ರರ ಶ್ರೀ ಚರಣಾರವಿಂದಗಳಿಗೆ ನತಮಸ್ತಕನಾಗಿ ಕೈವೆಲ್ಲ ಪದ್ಧತಿ ಗ್ರಂಥ ತತ್ವಗಳಾದ ಶ್ರೀಮಂತ ಶಿವಯೋಗಿಗಳವರಿಗೂ ಕೈವೆಲ್ಲ ಕಲ್ಪವಲ್ಲರಿಯ ಗ್ರಂಥ ಕರ್ತುಗಳಾದ ಸರ್ಪಭೂಷಣ ಶಿವಯೋಗಿಗಳವರಿಗೂ ಕೈವಲ್ಯ ನವನೀತದ ಗ್ರಂಥಕರ್ತಗಳಾದ ಮಹಾಲಿಂಗರಂಗದ ಶಿಷ್ಯರಾದ ಶಂಕರಾನಂದ ಮಹಾಸ್ವಾಮಿಗಳವರ ಶ್ರೀ ಚರಣಾರವಿಂದಗಳಿಗೂ ನಮಿಸಿ ಅವರು ಇವರೆನ್ನದೇ ನಾಡಿನಲ್ಲಿ ಹೋಗಿರುವ ಎಲ್ಲ ನಿಜವನ್ನರಿದಂತೆ ಒಳಗೆ ನತಮಸ್ತಕರಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಜ್ಯೋತಿಯನ್ನು ಬೆಳಗಿಸಿ ಆಶೀರ್ವಾದವನ್ನು ಮಾಡಿ ದಿಗ್ಗರಿಸಿರುವ ಜಗದ್ಗುರು ಶಾಂತಮೂರ್ತಿ ವಿಶ್ವಗುರುಮಿ ಸಾಧು ಚಕ್ರವರ್ತಿ ಜಗದ್ಗುರು ಶಿವಾನಂದ ಭಾರತೀ ಮಹಾಸ್ವಾಮಿಗಳವರ ಶ್ರೀ ಚರಣಾರವಿಂದಗಳಿಗೆ ನಮಿಸಿ ವೇದಿಕೆ ಮೇಲೆ
ಸುಖಾಸನಾಗಿರುವ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠೆ ಸುಭಾಷಿತ ಸಂತ ರಾಮಾನಂದ ಭಾರತಿ ಮಹಾಸ್ವಾಮಿಗಳವರ ಚರಣಾರವಿಂದಗಳಿಗೆ ವಂದಿಸಿ ಇನ್ನೋರ್ವ ಪೂಜ್ಯರಾದ ಶ್ರೀ ಸದಾನಂದ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಲ್ಪಟ್ಟಂತಹ ಸ್ವಸ್ಥಾನದ ಹಾಗೂ ಪರಸ್ಪರದಿಂದ ಆಗಮಿಸಿದ ಎಲ್ಲಾ ಭಜನಾ ತಂಡದವರಿಗೂ ಎಲ್ಲಾ ಕಲಾವಿದರಿಗೂ ಕಲೆಯ ಪ್ರೋತ್ಸಾಹವನ್ನು ಕೊಡುವುದಕ್ಕೋಸ್ಕರವಾಗಿ ಸಹಕಾರವನ್ನು ಮಾಡಿದ ಎಲ್ಲ ಸಹಕಾರ ಮೂರ್ತಿಗಳಿಗೂ ಕಲೆಯನ್ನು ಕೇಳಿ ಆನಂದಿಸಬೇಕು ಅಂತ ಶ್ರೀಮಠಕ್ಕೆ ಆಗಮಿಸಿದ ಎಲ್ಲ ಭಕ್ತಸ್ತೋಮಕ್ಕೂ ತಾಯಂದಿರಿಗೂ ನಿರ್ಣಾಯಕರಿಗೂ ಕೂಡ ಶರಣಾರ್ಥಿಗಳನ್ನ ಸಮರ್ಪಣೆ ಮಾಡಿ ನೀವು ಮಾತಾಡೋದ್ರೆ ಕನಿವರ ಮಾತಾಡ್ಬೇಕ ನಮ್ಮೊಂದು ಮನೆ ಕಿವಿಯಾಗಿದ್ದ ಬಹುವನ್ನು ಹೋಗಿ ಹೇಳ್ಬೇಕಂತಂದ್ರೆ ಮಾತಾಡೋ ಒಬ್ಬ ಮಾಡ್ರಿ ಅಂತ ಹೇಳಿ ನೀವು ಒಟ್ಟು ಹೇಳಿದ್ವಿ ಬರಗಲ ಮೇಲೆ ಮಾತಾಡ್ತಕ್ಕಂಥ ಗದ್ದ ಮಾಡಬೇಡ ಹೇಗ ಎಲ್ಲಾ ಭಜನಾ ಸಂಘದವರಿಗೆ ಸೂಚನೆ ಈ ನಿಯಮಗಳಲ್ಲಿ ಒಂದು ಸಲ ಹೇಳ್ತೀವಿ ನಾವು ಆರಂಭದಲ್ಲಿ ಒಮ್ಮೆ ನಿಯಮಗಳು ಏನು ಹೇಳ್ತೇವೆ ಅದನ್ನು ತಾವು ಬಹಳ ಲಕ್ಷದಷ್ಟು ಕೇಳ್ಕೊಳ್ಬೇಕು ಅವ್ಯಾಹತವಾಗಿ ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆ 6ನೇ ವರ್ಷದಲ್ಲಿ ಪದಾರ್ಪಣೆಯನ್ನ ಮಾಡಿದೆ. ಉಳಿದೆಲ್ಲ ವಿಷಯಗಳನ್ನ ಹೇಳಿದ್ರೆ ಸ್ಪರ್ಧೆ ನಿಯಮಗಳನ್ನು ಒಂದಿಷ್ಟು ನಾನು ಹೇಳ್ತೀನಿ ತಿಳಿಸ್ಕೊಡ್ಬೇಕಾವೆಲ್ಲರೂ. ಒಂದನೇ ನಿಯಮ ಏನು ಅಂತಂದ್ರೆ ಒಂದು ತಂಡದಲ್ಲಿ ಭಾಗವಹಿಸಿದವರು ಇನ್ನೊಂದು ತಂಡದಲ್ಲಿ ಭಾಗವಹಿಸುವಂತಿಲ್ಲ. ಒಂದು ತಂಡದೊಳಗೆ 6 ಮಂದಿ ಇರಬೇಕು, ಇದ್ರಲ್ಲಿ 5 ಮಂದಿ ಇರಬೇಕು, ಅದಕ್ಕಿಂತ ಹೆಚ್ಚಿಲ್ಲ. ಡಗ್ಗ ಮತ್ತು ಆ ಚಾನ್ಸ್ ಆಗಿರ್ತಕ್ಕಂಥವ್ರು ಅವ್ರಿಗೆ 10 ಮಂದಿಗೆ ಅವಕಾಶ ಅದ. ಅವ್ರಿಗೆ ಯಾರ ಇರ್ತದೆ, ಯಾರು ಡಗ್ಗ ಜಾಡೋರು ಮಾಡೋದಿದ್ರೆ ಅವ್ರಿಗೆ 10 ಮಂದಿಗೆ ಅವಕಾಶ ಅದ. ನಮ್ಮ ಕೈಗೊಳ್ಳ ಸಾಹಿತ್ಯವನ್ನು ಹಾಡೋರಿಗೆ 6 ಜನ ಅವಶ್ಯವಾಗಿ ಭಾಗವಹಿಸಬೇಕು. ಈ ಪದ್ಯಗಳನ್ನು ಹಾಡುವಂತ ಸಮಯಗಳನ್ನು ಒಂದಿಷ್ಟು ಅವಲಂಬಿಸಿಕೊಳ್ಳಬೇಕು. ನಾವೇನ್ ಹೇಳಿದ್ವಿ ಅಂದ್ರೆ ಕಡ್ಡಾಯವಾಗಿ ದೊಡ್ಡ ಪದ್ಯಗಳನ್ನು ಹಾಡಬೇಕು, ಹೊಸ ಪದ್ಯಗಳನ್ನು ಹಾಡಬೇಕು. ಯಾಕೆ ನಾವು ಶಾಮಳದ ವಕೀಲರು ನಾವು ಯಾಕೆ ಮಾಡಿದೀವಿ ಅಂತಂದ್ರೆ ಸುಮಾರು 20-30 ವರ್ಷಗಳವರೆಗೆ ನಾವೆಲ್ಲ ಭಜನೆ ಮಾಡಿದ್ರು, ಭಜನೆ ಕೇಳಿದವ್ರ ಭಜನೆಯಿಂದ ನಾವು ಈ ಕ್ಷೇತ್ರಕ್ಕೆ ಬಂದವರು. ಬರೀ ಎಲ್ಲಿ ಮಾಡೋದು ಹಾಡಿದ್ದನ್ನ ಹಾಡೋದು, ಇವ್ರು ಹಾಡಿದ್ದು ಅವ್ರು ಹಾಡೋದು, ಅವ್ರು ಹಾಡಿದ್ದು ಇವ್ರು ಹಾಡೋದು. ಅವೇನು ಕೆಲವೊಂದು ನಿಜಗುಣ ದೊಡ್ಡ ಪದ್ಯಗಳು, ಹೊಸ ಪದ್ಯಗಳು, ಹೊಸವೇನಗಳು ಅವು ನಿಜಗುಣ ಎಂದೋ ಹೋದ ಪದ್ಯಗಳು. ಅವೇನಾಗಿದ್ದು ಅಂದ್ರೆ ಅವು ಬಳಕೆಗೆ ಬಂದಿರಲಿಕ್ಕಿಲ್ಲ. ಅವು ಅದಕ್ಕೆ ನಿಜಗುಣ ಎಲ್ಲ ಪದ್ಯಗಳು ಹೊರಗೆ ಬರಲಿ, ಸರ್ಪದೂಷಣ ಎಲ್ಲಾ ದೊಡ್ಡ ಪದ್ಯಗಳು ಅವು ಹೊರಗೆ ಬರಲಿ, ಮಾಲಿನ್ಯಗಳನ್ನು ಬರತಕ್ಕಂಥ ಎಲ್ಲ ಸಾಹಿತ್ಯ ಒಂದಿತ್ತು ಹೊರಗೆ ಬಂದು ಎಲ್ಲರ ಕಿವಿಗೆ ಅವು ಮುಟ್ಟಲಿ ಅನ್ನುವಂತ ಒಂದು ದೃಷ್ಟಿಕೋನ ತಗೊಂಡು ಅವನು ಮಹಾನ್ ತಪಸ್ಸು ಮಾಡಿ ಅನುಭವದ ಅಂತರಾಳದಿಂದ ಹೊರಹೊಮ್ಮಿರತಕ್ಕಂಥ ವಾಕ್ಯಗಳು, ಆ ಪದ್ಯಗಳು ಅವರಿಗೆ ಮಾತ್ರ ಒಂದು ತಪಸ್ಸು ಅನ್ನುವಂಥದ್ದಿರುತ್ತದೆ. ಈ ಊರಾಗ ಹಾಡಿದ್ದು, ಆ ಊರಾಗ ಹಾಡೋದು, ಆ ಊರಾಗ ಹಾಡಿದ್ದು, ಮುಂದೆ ಊರಾಗ ಹಾಡೋದು, ಹಂಗ ಟಿಕೆಟ್ ಮಾಡಿ ಉಚಿತ ಹಾಕಿ ನಂಬರ್ ತುಂಬ ಹೋಗುದು, ಇದು ಮಾಡಿರುತ್ತೆ ಸೂಕ್ಷ್ಮವಾಗಿ. ಅದೆಲ್ಲ ಹೋಗ್ಬೇಕು.
ಏನಾಗಬೇಕು ಅಂದ್ರೆ ಸ್ವತಃ ಪ್ರಯತ್ನ ಮಾಡಿ ಹೊಸ ಪದ್ಯಗಳನ್ನ ದೊಡ್ಡ ಪದ್ಯಗಳನ್ನ ಯಾವ ಪುಣ್ಯಾತ್ಮ ಕಲಿತಾನೋ ಅವ್ರು ತಪಸ್ಸು ಮಾಡಿ ಏನು ಬರ್ತಾರಲ್ಲ, ಈಗ ಆ ಪದ್ಯಗಳನ್ನ ಹಾಡುದು ಅದು ಒಂದು ನಮ್ಮ ತಪಸ್ಸನ. ಹೌದು, ಯಾಕಂದ್ರೆ ಗುರುಮುಂಡ ಕಂಠಪಾಠ ಮಾಡ್ಬೇಕು, ಹೇಳಿಸ್ಕೋಬೇಕು, ಮತ್ತೇನಾದ್ರು ಮಾಡ್ಬೇಕು, ಇದೆಲ್ಲ ಮಾಡ್ಬೇಕಾಗಿತ್ತು. ತಪಸ್ಸಾದ್ರೂ ಅನ್ಕೊತದೆ, ತಪಸ್ಸಿಂದ ಆಗಬಹುದು. ಅದಕ್ಕಾಗಿ ಪ್ರಯತ್ನ ಮಾಡಿ ಆ ಪದ್ಯಗಳನ್ನ ಹಾಡಲಿ ಎನ್ನುವಂತ ಉದ್ದೇಶದಿಂದ ಶಿವಾವತಾರಿ ಜಗದ್ಗುರು ಸಿದ್ಧಾರೂಢ ಶ್ರೀಮಠದಲ್ಲಿ ಮೊದಲನೇ ವರ್ಷ ಕನ್ನಡ ಸ್ಪರ್ಧೆಯನ್ನು ಆರಂಭ ಮಾಡಿ ಸಿದ್ಧಾರೂಢ ಮಠದ ಧರ್ಮದರ್ಶನದ ಶ್ಯಾಮಾನಂದ ವಕೀಲರು ನಾವು ಇದ್ರ ಬಗ್ಗೆ ಚಿಂತನೆ ಮಾಡಿ ಈ ವಾಕ್ಯವನ್ನ ಅಂದ್ರೆ ಈ ನಿಯಮವನ್ನ ನಾವು ಪತ್ರಿಕೆಗಳಿಗೆ ಹಾಕಿದೀವಿ. ಅವಕಾಶ ಕೊಡಬೇಕು. 3 ನುಡಿ ಪದ್ಯ ಅವು 14 ಸಾಲ ಇರ್ತಾವ. 3 ನುಡಿ 3 4 12 ಮ್ಯಾಗ 2 ಸಾಲ ಪಲ್ ಇರ್ಲಿ ಅಲ್ಪ ಇರ್ಲಿ ಅವು 14 ಸಾಲ ಇರ್ತಾವ. ಒಂದು ಸಾಲ ಹೆಚ್ಚು ಕಡಿಮೆ ಇದ್ರು ಕೂಡ ಅವಕ್ಕೆ ಸಮಯ ಎಷ್ಟು ಅಂದ್ರೆ 6 ನಿಮಿಷ ಸಮಯ ತಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. 5 ನುಡಿ ಪದ್ಯ ಅವ 4 ಸಾಲಗಳು ಇರ್ತಾವು. 5 4 20 ಮ್ಯಾಗಿನ 2 ಸಾಲ ಹಿಡಿದು 22 ಸಾಲ 22 ಸಾಲಿನ ಪದ್ಯಗಳು ಇರ್ತಾವು. ಅವಕ್ಕೆ 8 ನಿಮಿಷ ಸಮಯ. ಪಲ್ಲ ನಾಲ್ಕಲ್ಲ ಮುಂದಿನ ಹಾಡುವಾಗಿಲ್ಲ. ಒಮ್ಮೆ ಅಂದು ತೋರಿಸಿಬಿಟ್ಟ ಅಂತಂದ್ರೆ ನುಡಿನ ಹಾಡಬೇಕು. ನುಡಿ ಹಾಡಿಬಿಟ್ಟು ಅಂತಂದ್ರೆ ಹಿಂದಿನ ಪಲ್ಲ ಅಂತ ಯಾವ ಹಾಡು ಹಾಡುವಾಗಿಲ್ಲ. ಯಾಕಂದ್ರೆ ಸಮಯ ಇರುವುದಿಲ್ಲ. ಒಮ್ಮೆ ಪಲ್ಲ ಅನುಕೂಲ ಹಾಡಿಬಿಟ್ಟು ಹಾಕಬಹುದು ಮುಂದಾಡ. ಇದನ್ನು ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಮುಂದಿನ ತಪ್ಪು ಹಾಡಿದ್ರು ನಾವು ಅಕ್ಷರ ಮಾರ್ಕ್ಸ್ ಕಡಿಮೆ ಮಾಡ್ತೇವೆ, ಹಿಂದಿನ ತಪ್ಪು ಹಾಡಿದ್ರು ನಾವು ಮಾರ್ಕ್ಸ್ ಕಡಿಮೆ ಮಾಡ್ತೇವೆ. ಹಿಂದಿನವು ಎಂತ ಹಾಡಿದ್ರೆ ಏನಿರಲ್ಲ. ಹಿಂದಿನವು ಕರೆಕ್ಟ್ ಹಾಡಬೇಕು, ಮುಂದಿನವು ಕರೆಕ್ಟ್ ಹಾಡಬೇಕು. 5 ನುಡಿ ಪದ್ಯ 22 ಸಾಲಗಳು. ಅದ್ರ ಸಮಯ ಎಷ್ಟು ಅಂತಂದ್ರೆ 8 ನಿಮಿಷ ಸಮಯ ಇರ್ತದೆ. ಲಕ್ಷ ಇಟ್ಕೋಬೇಕು. ಇನ್ನು ಕೆಲವೊಂದು ಪದ್ಯಗಳಿಂದ ಮಹತ್ವದ ದೊಡ್ಡ ಬರ್ತಾರೆ. ಅವು 7 ನುಡಿ ಪದ್ಯಗಳಿದಾವ. ಸಾಲ ಎಷ್ಟದಾವ? 34 ಸಾಲಗಳದಾವ. 34 ಸಾಲಗಳು. ಅವು 4 ಸಾಲ ಪದ್ಯಗಳಿವು. ಪದ್ಯನು 7 ನುಡಿ ಇರ್ತದೆ. ಆದ್ರೆ ನುಡಿ ಒಳಗೆ 4 ಸಾಲಗಳದಾವು ಕೆಲವೊಂದು. ಅವು 4 ಸಾಲಿನ ಪದ್ಯಗಳು ಅವೆಲ್ಲ ಟೋಟಲ್ ಎಷ್ಟಾಗ್ತಾವ ಅಂದ್ರೆ 34 ಸಾಲಗಳಾಗ್ತಾವು. ಅದಕ್ಕೆ ಸಮಯ ಎಷ್ಟು ಅಂತಂದ್ರೆ 9 ನಿಮಿಷ ಸಮಯವನ್ನ ನಾವು ಕೊಟ್ಟಿದ್ದೆವು. ನಂತರದಲ್ಲಿ 5 ನುಡಿ ಪದ್ಯಗಳದಾವ ಕೆಲವೊಂದು. ಅವು 8 ಸಾಲ ಅದಾವ. ಒಂದೊಂದು ನುಡಿಗಳು 8 ಸಾಲಿನ ಪದ್ಯಗಳದಾವ. ಆ 8 ಸಾಲಿನ ಪದ್ಯಗಳು ಟೋಟಲ್ ಎಷ್ಟಾಗ್ತಾವ? 44 ಸಾಲ ಆಗ್ತಾವ. ಆ 44 ಸಾಲಿನ ಪದ್ಯಗಳಿಗೆ ಸಮಯ ಎಷ್ಟು ಅಂತಂದ್ರೆ 11 ನಿಮಿಷ ಸಮಯವನ್ನ ಆ ಪದ್ಯಗಳಿಗೆ ನಾವು ಕೊಟ್ಟಿದ್ದೇವೆ. ಕಮಿಟಿಯವರು ಹಾಗೂ ನಿರ್ಣಾಯಕರು. ಇಲ್ಲಿ ಕೆಲವೊಂದು 3 ನುಡಿ ಪದ್ಯಗಳದಾವು. ಅವು 8 ಸಾಲಿನ ಪದ್ಯಗಳದಾವ. ನುಡಿ 3 ಆದ್ರೆ ಅವೇನದಾವ ಸಾಲ ಇರ್ತದಾವ. ಅವೆಲ್ಲ 28 ಸಾಲಗಳಾಗ್ತಾವ. ಅದಕ್ಕೆ ಸಮಯ ಎಷ್ಟು ಅಂತಂದ್ರೆ 8 ನಿಮಿಷ ಸಮಯವನ್ನ ಕೊಡಲಾಗಿದೆ. ಇನ್ನು 5 ನುಡಿ ಪದ್ಯಗಳದಾವ ಮತ್ತು ಅವು 5 ನುಡಿ ಪದ್ಯಗಳು 6 ಸಾಲಿನ ಪದ್ಯಗಳದಾವ. 6 ಸಾಲ 4 ಅಲ್ಲ 8 ಅಲ್ಲ 6 ಸಾಲ ಅದಾವ. ಆ 6 ಸಾಲಿನ ಪದ್ಯಗಳಿಗೆ 34 ನಿಮಿಷ ಅಂದ್ರೆ 34 ಸಾಲಗಳಾಗ್ತಾವು. 9 ನಿಮಿಷ ಸಮಯವನ್ನ ನಿಗದಿ ಮಾಡಲಾಗಿದೆ. ಇನ್ನು 12 ನುಡಿ ಪದ್ಯಗಳು ಒಂದು 3 ಕೈವಲ್ಯಗಳು ಸ್ವಲ್ಪ ಸೂಕ್ಷ್ಮ ವಿಚಾರ ಮಾಡಿ ನೋಡಿದರೆ ಒಂದೊಂದು 12 ನುಡಿ ಪದ್ಯಗಳು ಮಾತ್ರ ಬರ್ತಾರೆ. ಆ 12 ನುಡಿ ಪದ್ಯ ಅವು ಸಾಲ ಎಷ್ಟಾಗ್ತಾವು ಅಂತಂದ್ರೆ ಅವು 4 ಸಾಲಿನ ಪದ್ಯಗಳು 50 ಸಾಲಗಳಾಗ್ತವೆ. ಅವು 13 ನಿಮಿಷ ಸಮಯವನ್ನ ಕೊಡಲಾಗಿದೆ. ಇನ್ನು 9 ನುಡಿ ಪದ್ಯಗಳು ಒಂದಿದಾವ. ಅವು 4 ಸಾಲಿನ ನುಡಿಗಳು. 4 ಸಾಲಿನ ಪದ್ಯಗಳು ಅವಕ್ಕೆ 38 ಸಾಲಗಳಾಗ್ತಾವ. 10 ನಿಮಿಷ ಸಮಯವನ್ನ ಆ ಪದ್ಯಗಳಿಗೆ ಕೊಡಲಾಗಿದೆ. ಇದನ್ನೆಲ್ಲ ತಾವು ಗಮನದಲ್ಲಿ ಇಟ್ಟುಕೊಂಡು ಹಾಡಬೇಕಾದ ಪದ್ಯಗಳು 3 ಕೈವೇಲ್ಯಗಳು. ನಮ್ಮ ಆರೋಗ್ಯ ಪರಂಪರೆಯಲ್ಲಿ ಇವು 3 ಕೈವೇಲ್ಯಗಳು ಬಹಳ ಸುಪ್ರಸಿದ್ಧದಾವ. ನಮ್ಮ ನಿರ್ಣಯದ ಮಾಧವ ಮಾಸ್ತರ್ ನಾವು ಊರಿಗೆ ಹೋಗಿದ್ದೆವು. ಪುರಾಣ ಹೇಳುವಂತ ಪ್ರಸಂಗ ಇತ್ತು. ಒಬ್ಬರ
ಅವ್ರ ಮಹಾತ್ಮರು ದೊಡ್ಡವರು ಅವರು. ನಮ್ಮ ಮಾದೇವ ಮಾಸ್ತರು ಒಂದು ನಿಜಗುಣ ಪದ ಹಾಡ್ಯಾರ. ನಿಜಗುಣ ಪದ ಹಾಡಿದ ತಕ್ಷಣ ಅವ್ರು ಬಂದ್ ಮಾಡಿ ಅಂದ್ರು. ಬಂದ್ ಮಾಡಿ ಯಾಕ್ರಿ ಅಂತ ಕೇಳಿದೆವು. ಇಲ್ಲಿ ನಮ್ಮ ಮನದೊಳಗೆ ಕೇವಲ ಹೆಸರು ಸಾಹಿತ್ಯ ಹಾಡಬೇಕು ಅಂದಾಗ ಯಾವ ಮುಗಿದು ಯಾವ ಹಾಡು ಪದ್ಪದಿಗಳು ಯಾವ ಹಾಡುವಾಗಿಲ್ಲ. ನೀವೇನ್ ಮಾಡ್ಬೇಕು ಅಂದ್ರೆ ನೀವು ವಚನ ಅರ್ಥ ಹಾಡಬೇಕು. ಹಾಡುದು ಬಂದು ಮಾಡಿಸಿದ್ರು. ನಾ ಇದನ್ನ ಯಾಕೆ ಹೇಳಕತ್ತೀನಿ ಅಂತಂದ್ರೆ ಜಗತ್ತಿನೊಳಗೆ ನಮ್ಮ ನಿರ್ಣಾಯಕರು ನಮ್ಮ ಶ್ಯಾಮಾನಂದ ಪೂಜಾರಿಗಳು ಹೇಳಿದರು, ವಿಶ್ವಕೋಶದೊಳಗೆ ಇಡೀ ಜಗತ್ತಿನೊಳಗೆ 2ನೇ ನಂಬರ್ ಪಡ್ಕೊಂಡ ಪುಸ್ತಕ ಯಾವಾಗಂತಂದ್ರೆ ಶ್ರೀಮಂತ ಗ್ರಂಥ. ಅಂಥದ್ದನ್ನ ಹಾಡು ಬಿಡಿಸಿರುವಂತ ಅವ್ರಿಗೆ ಎಷ್ಟು ಅಭಿಮಾನಿತಿರ್ಬೇಕು ನೀವು ವಿಚಾರ ಮಾಡಿ. ಇದನ್ನೆಲ್ಲ ನಾವೇನು ಮಾಡಿದೆವು ಅಂದ್ರೆ ನಮ್ಮ ಆರೋಗ್ಯ ಪರಂಪರೆಯನ್ನು ನಾವೇನು ಮಾಡುವುದು ಅಂತಂದ್ರೆ ಅವರ ಹಾಡುವನ್ನ ನಾವು ಬೇಡಲ್ಲ. ಯಾಕೆ ಎಲ್ಲರನ್ನೂ ಪ್ರೀತಿಸುವ ಸಂಪ್ರದಾಯ ಜಗತ್ತಿನ ಯಾವ ರೈತರ ಜಗತ್ತು ಸಿದ್ಧಾರೂಢ ಸಂಪ್ರದಾಯ ಯಾರೇ ಇಲ್ಲ. ಅವ್ರ ಹಾಡುವಂದ್ರೆ ಬೇಡಲ್ಲ. ಆದ್ರೆ ಮುಖ್ಯ ನಾವೇನಿಟ್ಟುಕೊಂಡು ಅಂದ್ರೆ ನಮ್ಮ 3 ಕೈವಲ್ಯಗಳನ್ನು ನಾವು ಮುಟ್ಟಿಕೊಂಡು ನಮ್ಮ ಮಂಡಲದಿಂದ ನಾವು ಪ್ರಚಾರ ಮಾಡೋದು ಅಂತ ತೀರ್ಮಾನ ಮಾಡಿ ನಾವು ಕೇವಲ ನಮ್ಮ ಸಿದ್ಧಾರೂಢ ಮಠದಲ್ಲಿ 3 ಕೈವಲ್ಯಗಳನ್ನು ಮಾತ್ರ ಇಲ್ಲಿ ನಾವು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ನೀವು ಕೈವಲ್ಯ ಪದ್ಧತಿ ನಿಜಗುಡುವುದು, ಕೈವಲ್ಯ ಕಲ್ಪವಲ್ಲದ ಸರ್ಪಭೂಷಣುವುದು, ಕೈವಲ್ಯ ನವನೀತ ಮಹಾಲಿಂಗರಂಗರಂತ ರೂಢಿಯೊಳಗೈತೆ. ಅದು ವಾಸ್ತವ ಮಹಾಲಿಂಗರಂಗರ ಶಿಷ್ಯರು ಒಬ್ಬರದ ಶಂಕರಾನಂದ ಮಹಾಸ್ವಾಮಿಗಳು ಅಂತ ಅವರು ಬರೆದಿರ್ತಕ್ಕಂಥ ಪದ್ಯಗಳವು. ಅವರು ತಮ್ಮ ಗುರುವಿನ ಮುದ್ರಣ ಹಾಕಿದ್ದಾರೆ ಮಹಾಲಿಂಗರಂಗ ಅಂತೇಳಿ. ಅದಕ್ಕೆ ಕೈವಲ್ಯ ನವನೀತ ಅಂತ ಹೇಳಿದ್ದಾರೆ. ಅದರಲ್ಲಿರ್ತಕ್ಕಂಥ ಪದ್ಯಗಳನ್ನ ಅವ್ರು ಸಣ್ಣವರ ಹಾಡಿ ದೊಡ್ಡವರ ಹಾಡಿ ನಿಮಗೆ ಹಾಡಲು ನಿಮಗೆ ಕೊಟ್ಟು ವಿಷಯ. ಒಟ್ಟು 3 ಕೈವಲ್ಯ ಮಾತ್ರ ಕಡ್ಡಾಯ ಹಾಡಬೇಕು. ದೊಡ್ಡ ಪದಗಳನ್ನ ಆವಾಗಲೂ ಯಾವ ಸ್ಪರ್ಧೆಯಲ್ಲಿ ಹಾಡಲಾಗಿರ್ತಕ್ಕಂಥ ಹೊಸ ಪದ್ಯಗಳನ್ನು ಯಾರು ಹಾಡ್ತಾರೋ ಅವ್ರು ನಾವು ಅವಶ್ಯವಾಗಿ ಕಡ್ಡಾಯವಾಗಿ ಏನು ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ನಾವು ಅವಕಾಶವನ್ನು ಕಲ್ಪಿಸಿಕೊಡ್ತೀವಿ. ಪ್ರಿಂಟ್ ನಾವು ಪತ್ರಗಳ ಆ ಪ್ರಕಾರ ಆಯ್ಕೆಯನ್ನು ಮಾಡಲಾಗ್ತಾ ಇದೆ. ಆ ನಂತರದಲ್ಲಿ ತಾವು ಹಾಡತಕ್ಕಂಥ ಪದ್ಯಗಳನ್ನ ನಿರ್ಣಾಯಕರಿಗೆ ಲಿಖಿತ ರೂಪವಾಗಿ ರಾಗ ಹೇಳಬೇಕು, ತಾಳ ಹೇಳಬೇಕು. ಸಂಗೀತದವರು ರಾಗ ಕೇಳಬೇಕು, ರಾಗ ಹೇಳಬೇಕು. ತಾಳವಾದವರು ತಾಳ ಕೇಳಿದ್ರೆ ಯಾವ ತಾಳಕ್ಕೆ ಕೇಳಿದ್ರೆ ನೀವು ಅವ್ರಿಗೆ ಹೇಳಬೇಕು. ಕರೆಕ್ಟ್ ಹೇಳಿ ಕರೆಕ್ಟ್ ಹಾಡಿದ್ರೆ ಆಯ್ಕೆ ಮಾಡ್ತಾರೆ. ಮತ್ತೆ ಹೇಳೋದು ನೀವು ಹಾಡೋದು ಮಾಡಿ ಅಂತಂದ್ರೆ ಪ್ರತಿಬಂಧಿಕೆ ಮಾಡೋದಿಲ್ಲ, ಆಯ್ಕೆ ಮಾಡೋದಿಲ್ಲ ಅಷ್ಟೇ. ರಾಗ ತಾಳಗಳನ್ನು ಲಿಖಿತ ರೂಪವಾಗಿ ನಿರ್ಣಾಯಕರಿಗೆ ಹೇಳಿ ಚೀಟಿ ಬರೆದು ಕೊಟ್ಟು ಹಾಡಬೇಕು. ತಬಲಾ ವಾದಕರು, ದಮಡಿ ವಾದಕರು, ತಾಳ ವಾದಕರು ಹಾಗೂ ಹಾರ್ಮೋನಿಯಂ ಇವರು 2 ತಂಡದಲ್ಲಿ ಮಾತ್ರ ಅವಕಾಶ ಇರುತ್ತದೆ. 2 ತಂಡದಲ್ಲಿ ಒಬ್ಬೊಬ್ಬರ ಅಡಿಗೆ ತಂಡಗಳಲ್ಲಿ ಭಾಗವಹಿಸಕ್ಕೆ ಅವಕಾಶ ಇಲ್ಲ. ಯಾಕಿಲ್ಲ ಅಂತಂದ್ರೆ ಹಿಂದುಳಿದ ಕಲಾವಿದರು ಮುಂದೆ ಬರಲಿ, ಅವರಿಗೂ ಅವಕಾಶ ಕೊಡೋಣ. ನೀವು ತಬಲಾದಾಗ ಹಾಡ್ಬೇಕಂತೇನಿಲ್ಲ. ತಬಲಾದಾಗ ಹಾಡಿ ನಮ್ಮ ನಂಬರ್ ಸಿಗತೈತೆ ಅಂತ ನೀವೇನು ತಿಳ್ಕೊಂಡಿದ್ರೆ ಹುಸ್ತನ ತೆಗಿಲ್ಲ. ನಮ್ಮ ಮಠದಲ್ಲಿ ಸಿದ್ಧಾರೂಢ ಮಠದಲ್ಲಿ ಅಲ್ಲೇ ಆಗಲಿ ಹುಬ್ಬಳ್ಳಿಯಾಗ ಆಗಲಿ ಇಲ್ಲೇ ಆಗಲಿ ಅದೇನಿಲ್ಲ. ನೀವು ನಿಮ್ಮ ಲಯದೊಳಗೆ ನೀವು ದಮಡಿಯೊಳಗೆ ಹಾಡಿ ನಿಮ್ಮ ಲಯ ನಿಮ್ಮ ತಾಳ ನಿಮ್ಮ ಇದಕ್ಕೆ ನೀವು ಪದ್ಧತಿ ಹಾಡಬೇಕು ಅಂತಂದ್ರೆ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ನಿರ್ಣಾಯಕರು ಅದನ್ನ ವಿಚಾರ ಮಾಡಿ ಇದನ್ನ ಅವರಿಗೆ ಅವಕಾಶವನ್ನು ಕೊಡ್ತಾರೆ. 2 ಯಾವ ಹಾರ್ಮೋನಿಯಂ 2 ಮೇಳನಾಗ ವಾರಿಸಬೇಕು, ತಬಲಾದಿ 2 ಮೇಳನಾಗ ವಾರಿಸಬೇಕು, ದಮಡಿ ವಾದಕ 2 ಮೇಳನಾಗ, ತಾಳವಾದಕ 2 ಮೇಳನಾಗ ವಾರಿಸಬೇಕು ಅಂತ ಇಷ್ಟು ವಿಚಾರದ ಅದನ್ನ ನೆನಪಿಟ್ಟುಕೊಂಡು ಇದನ್ನು ಮಾಡಿ ಸೇವಾ ಮಾಡಿ ಕಡ್ಡಾಯವಾಗಿ ಹೊಸ ಪದ್ಯಗಳಿಗೆ ದೊಡ್ಡ ಪದ್ಯಗಳಿಗೆ ಆದ್ಯತೆ ಕೊಡಲಾಗುವುದು. ಇದನ್ನ ಯಾರು ಕಾರಣವಾಗಿ ಹೇಳಿದ್ರು ಮಹಾತ್ಮರು ಬಂದ ಪದ್ಯಗಳಿಂದ ಏನಾಗಲಿ ಒಂದಿಷ್ಟು ಹೊರಗೆ ಬರಲಿ ಅನ್ನುವಂಥ ಉದ್ದೇಶದಿಂದ ಮಾಡಿದ ಹೊರತಾಗಿ ಕದನ ತಂಡದವ್ರನ್ನ ಕಲಾವಂತನ ಪರೀಕ್ಷೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ದಯವಿಟ್ಟು ನಾವು ಹಾಕಿಲ್ಲ. ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ನಿಮ್ಮನ್ನ ಹಾಡವನ್ನು ಪರೀಕ್ಷೆ ಮಾಡುವಂತ ನಾವು ಮಾಡಿದ್ದಲ್ಲೋ ಯಾವಾಗ ಮಾಡಿದ್ವಿ ಅಂತಂದ್ರೆ ನಮ್ಮ ಮಹಾತ್ಮರ ಗಳಿಸಿದ ಸಂಪತ್ತು ಏನಾಗಿದೆ ಅಂದ್ರೆ ಅದೇ ಮೂಲ ಕೂತ್ಬಿಟ್ಟವು. ಎಂಥ ಸಂಪತ್ತು ಅಂತಂದ್ರೆ ಸಾಹಿತ್ಯ. ಈ ಸಾಹಿತ್ಯ ಸಂಪತ್ತ
ಅದೆಲ್ಲೋ ಮುಂದೆ ಬಿಡ್ತಾವ. ಅಷ್ಟೇನಾಗಲಿ ಅಂತಂದ್ರೆ ಹೊರಗೆ ಬರಲಿ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಇದನ್ನ ಮಾಡಿದ್ದೇವೆ. ಅದಕ್ಕೆ ದಯವಿಟ್ಟು ಒಬ್ಬರಿಂದ ಒಬ್ಬರು ಈಗ ಎಷ್ಟೋ ಏನಾಯ್ತಂದ್ರೆ ಎಷ್ಟೋ ನೋಡಿ ಒಂದು ನಮ್ಮ ಕಲ್ಲು ಹುಡುಗರು ಫಲ ಹಾಕಿದ್ರು. ಅದು ಇಲ್ಲಿ ತನಕ ದೊಡ್ಡವರ ಹಾಡಕ್ಕೆಲ್ಲ ಒಂದು ನಾವು ಬಂದ್ರೆ ಸಿರಿಗಡೆ ಸ್ವಾಮಿಗಳು ಅದನ್ನ ನಾವು 20 ವರ್ಷ ಕೇಳಿದ್ರು. ಮಾದೇವ ಮಾಡೋಣ ಒಂದು 20-25 ವರ್ಷ ಕೇಳಿದನು. ಆದ್ರೂ ಇಂಥ ಅವ್ರು ಹಾಡಿದಂತಲ್ಲ ಹೌದು, ಅವ್ರ ಗಾಯಕರು ಹೌದು, ಅವ್ರ ಸುಪ್ರಸಿದ್ಧ ಕಲಾವಂತರು ಹೌದು, ಅವರ ಪೂಜೆಗೆ ಅರ್ಹರೇ. ಆದ್ರೆ ಏನ್ ಮಾಡಲಿಲ್ಲ ಅಂದ್ರೆ ಅವ್ರು ಮಾಡಿಲ್ಲ, ಅವ್ರು ಆಗ ಮಾಡಿದ್ರೆ ಇನ್ನೊಂದು ಬಿಡ್ತಿದ್ದು. ಅವ್ರು ಮಾಡಿದಾಗ ಅವ್ರು ಏನು ಮಾಡೋದು ಅಂತಂದ್ರೆ ಅವ್ರು ಅಲ್ಲೇ ಹತ್ತಿ ಬಿಟ್ಟು ಯಾವ್ಯಾವ ಹಾಡ್ಬೇಕು ಅವ್ರು ಹಾಡಕತ್ತರು, ಜಿಲ್ಲೆಗಳು ತಗೊಂಡ್ಬರೋದು ಹಾಡಕತ್ತರು. ಆ ಹಾಡಿ ಬೇಡ ಅಂತಲ್ಲ, ಅವ್ರು ಬರ್ಬೋದು ಅಂತಂದ್ರೆ ಅವ್ರು ಬಂದದ್ದು ಹಾಡಿ ಒಳ್ಳೆ ಮಾತು. ಯಾಕೆ ಹೊರಗೆ ಬರೋದಂತಲ್ಲ ಏನಾದ್ರು ಅಂತಂದ್ರೆ ಇವು ಊರಿಗೆ ಬರುದಿಲ್ಲ. ಇದನ್ನೆಲ್ಲ ವಿಚಾರ ಮಾಡಿ ಈ ದೊಡ್ಡ ಪದ್ಯಗಳು ಹಾಡಬೇಕು ಅಂತ ನಾವು ಕೆಲವೊಂದು ಲಕ್ಷದ ಇಟ್ಟುಕೊಂಡು ತಾವ ಪದ್ಯಗಳನ್ನು ಹಾಡು ಸೇವೆ ಮಾಡಬೇಕು ಅಂತ ಸೂಚಿಸಿ ಇನ್ನೊಂದು ಕೆಲವೊಂದು ಸಂದರ್ಭೋಚಿತ ನಿಯಮಗಳನ್ನ ಮತ್ತು ಪ್ರಸಂಗವನ್ನ ಒಂದೊಂದು ಮಾತು ನಾವು ಹೇಳ್ತಿರ್ತೀವಿ. ಯಾವ ಸಂದರ್ಭವನ್ನು ನೋಡ್ಕೊಂಡು ಈಗೇನು ಹೇಳಬೇಕು ಏನಪ್ಪ ಅನ್ನೋದು ಅದು ನಿರ್ಣಾಯಕರಿಗೆ ಮತ್ತು ಕಮಿಟಿಯವರಿಗೆ ಅದಿರುತ್ತದೆ. ಇನ್ನೊಂದು ವಿಷಯ, ಗರ್ಗಾ ಚಪ್ಪ ಸಂಘಕ್ಕೆ ಭಾಗವಹಿಸಲು ಅವಕಾಶ ಇದೆ. ಗಾದೆಗಳಿರಲಿ ತಾಳಗಳಿರಲಿ ಅವ್ರಿಗೂ ಅವಕಾಶ ಇದೆ, ಅವರು ಸೇವೆ ಮಾಡಬೇಕು. ಆ ನಂತರ ಈ ಸ್ಥಳೀಯ ಬದಲಾವಣೆಗಳಂತ ಏನದಾವು ಈಗಾಗಲೇ ನಮ್ಮ ಕರುಳಿ ಸಿದ್ದಾರೂಢ ಮಠ ಆಗಲಿ ಇನ್ನೊಂದು ಮಠದಾಗಲಿ ಈ ಊರೊಳಗೆ 4 ಮಂದಿ ಈ ಕಲ್ಲೋಳಿ ಒಳಗೆ ಮತ್ತು ಹುಬ್ಬಳ್ಳಿ ಒಳಗೆ ರಾಜ್ಯ ಮಟ್ಟದ ವದನ ಸ್ಪರ್ಧೆ ಒಳಗೆ 4 ಮಂದಿ ಒಂದು ನಂಬರ್ ತಗೊಂಡು ಬಂದಿರತಕ್ಕಂಥ ಕಲಾವಿದರು ಈ ಊರೊಳಗಲ್ಲ. ಅವ್ರಿಗೆ ಅವಕಾಶದ ಆದ್ರೆ ಅವ್ರಿಗೆ ಪ್ರವೇಶ ಫೀ ಅನ್ನುವಂಥದ್ದಿಲ್ಲ. ಅವ್ರಿಗೆ ನಾವು ಏನ್ ಮಾಡೋದಿಲ್ಲ ಅಂದ್ರೆ ಸ್ಪರ್ಧೆ ಒಳಗೆ ಆಯ್ಕೆ ಮಾಡೋದಿಲ್ಲ. ಅವ್ರು ಸುಮ್ಮನೆ ಸೇವೆ ಮಾಡ್ಬೋದು ಅಷ್ಟೇ. ಅವ್ರ ಪ್ರಮಾಣ ಪತ್ರ ಕೊಡ್ತೀವಿ ಅಷ್ಟೇ. ಯಾಕಂದ್ರೆ ನೀವು ಅಂತೀರಿ ತಮ್ಮೂರೊಳಗೆ ತಾವು ನಂಬರ್ ಕೊಟ್ಟಲ್ಪ ನಾವೆಲ್ಲ ಬ್ಯಾಡ್ಲಿರ್ತಾರೆ ಅವ್ರ ಬ್ಯಾಡ್ಲಿರ್ತಾರೆ ನಮಗೆ ಕೊಡಲಿಲ್ಲ ಅವ್ರೊಳಗೆ ಪಟ್ಟಂತ ನೀವು ಅನ್ಬೋದು ಅಂತ ತಿಳ್ಕೊಂಡು ಅವ್ರಿಗೆ ನಾವು ಶಾಂತ ಮಾಡಿ ನೀವು ಸುಮ್ಮ ಸೇವೆ ಮಾಡುತ್ತ ನೀವು ನಂಬರ್ ಹೊರಗೆ ತಗೊಂಡು ಬರೀತಾರೆ ಇಲ್ಲಿ ಬೇಡ ಅಂತ ಅವ್ರಿಗೆ ನಾವು ಸಮಾಧಾನ ಮಾಡಿ ಅವ್ರಿಗೆ ಏನು ಮಾಡೋದಿಲ್ಲ ಅಂತಂದ್ರೆ ನಾವು ಸ್ಪರ್ಧಾ ಅವ್ರನ್ನ ಆಯ್ಕೆಯನ್ನು ಮಾಡೋದಿಲ್ಲ, ಅವರಿಗೆ ಭಾಗವಹಿಸಕ್ಕೆ ಅವಕಾಶ ಅನ್ನುವಂಥದ್ದು. ಆ ನಂತರದಲ್ಲಿ ಭಜನಾ ಸ್ಪರ್ಧೆಯಲ್ಲಿ ಅಂದ್ರೆ 2023 ಇಸ್ವಿಯಲ್ಲಿ ಭಾಗವಹಿಸಿ ಆಯ್ಕೆಯಾದ 4 ತಂಡದವರು ಈ 2024ಗೆ ಭಾಗವಹಿಸಲು ಅವರಿಗೂ ಅವಕಾಶ ಅದ. ಹೋದ ವರ್ಷ ನಂಬರ್ 1 ತಗೊಂಡವರಿಗೂ ಅವಕಾಶ ಅದ. ಆದ್ರೆ ಹೋದ ವರ್ಷ ಏನು ಹಾಡಿ ಯಾವ ಪದಗಳ ಹಾಡಿ ನಂಬರ್ ತಗೊಂಡಲ್ಲ ಆ ಪದಗಳನ್ನು ಈ ವರ್ಷ ಹಾಡುವಂತಿಲ್ಲ, ಮತ್ತವ್ರು ಬೇರೆ ಹಾಡಬೇಕು. ಮತ್ತೆ ಇನ್ನೊಬ್ಬರ ಪದ್ಯಗಳನ್ನ ಹಾಡಿದ್ದು ಇನ್ನೊಬ್ರು ಹಾಡುವಂತಿಲ್ಲ. ಒಬ್ಬರು ಹಾಡುವಂತಂದ್ರೆ ಮಾತ್ರ ಓದುತ್ತಾರೆ, ಬೇರೆ ಪದ್ಯಗಳನ್ನ ಹಾಡಬೇಕು. ಹೋದ ವರ್ಷ ಹಾಡಿ ನಂಬರ್ 8 ತಗೊಂಡಲ್ಲ ಆ ಪದ್ಯಗಳನ್ನ ಈ ವರ್ಷ ಹಾಡುವಂತಿಲ್ಲ, ಮತ್ತೆ ಅವರು ಹೊಸ ಪದ್ಯಗಳನ್ನ ಹಾಡಬೇಕು. ಅವ್ರು ಎಷ್ಟು ಮಂದಿ ಆಯ್ಕೆ ಆಗಿದಾರೋ ಅವ್ರು ಯಾವ್ಯಾವ ಪದ ಹಾಡಿದಾರ ಅನ್ನೋದು ಲಿಸ್ಟ್ ನಮ್ಮ ಮಂತ್ರಿಗದ ಅವನ್ನೆಲ್ಲ ನಾವು ಹೊರದಿಟ್ಟಿದ್ದೆವು. ನೀವು ಅಕಸ್ಮಾತ್ ಆ ಪದ ಇದ್ರೆ ನಾವು ತಲುಪಬಹುದು. ನಿಮ್ಮನ್ನು ತಮ್ಮ ಹೋದ ಸಂಬಂಧ ಹಾಡಿದಾರು ಅದನ್ನ ನೀವು ಹಾಡಕ್ಕೆ ಹೋಗಬೇಡ, ಮತ್ತೆ ಬೇರೆ ಹಾಡು ಅಂತ ನಾವು ನಿಮ್ಮನ್ನು ತರುವಂತ ಪರಿಸ್ಥಿತಿನೂ ಬರ್ತದೆ. ಅದನ್ನು ತಾವು ಲಕ್ಷ ಕೊಟ್ಟು ನಾವು ಹಾಡಿದ ಪದ್ಯಗಳು ಯಾವತ್ತು ತಿಳ್ಕೊಂಡು ವಿಚಾರ ಮಾಡಿ ತಾವು ಅವನ್ನ ಸೇವೆ ಮಾಡಬೇಕು ಅಂತ ಸೂಚಿಸಿ ಕಮಿಟಿ ಹಾಗೂ ನಿರ್ಣಾಯಕರ ನಿರ್ಣಯವೇ ಕೊನೆಯ ನಿರ್ಣಯ ಅಂತ ಕಮಿಟಿಯವರು ಹೇಳ್ಕೊಂಡು ಬಂದಿದ್ದಾರೆ. ಪುಣ್ಯಾತ್ಮರೇ, ನಾವು ಲಕ್ಷದಲ್ಲಿ ಇಡಬೇಕು. ಸ್ವತಃ ಸೂರರಾಗಿ ಸ್ವತಃ ಕಲೆಯನ್ನು ಪ್ರದರ್ಶನ ಮಾಡಿ ನಾವು ಆಯ್ಕೆ ಆಗೋಣ. ಯಾರಾದ್ರೂ ವಸೀಲಿ ಹಂಚಿ ಏನಾದ್ರೂ ಮಾಡಿ ಅವ್ರು ನಮ್ಮ ಮಾತು ಕೇಳ್ತಾರೋ ನೀವೇ ಹಾಗೆ ಮಾಡಿದ್ದಾರೆ ನಾವು ಹೇಳ್ತೇವೆ ಅಂತ ನೀವು ಕಿವಿ ತುಂಬು ಮಂದಿ ಹೋಗಿ ನಮ್ಮ ಒಳಗ ನಾವಿದ್ರೆ ಶ್ರಮಣ ಹೋಗಿದ್ರು ನಮ್ಮ ಮಾತು ಕೇಳ್ತಾರೋ, ಮಲೇಶ್ವರ ಶ್ರಮಣ ನಮ್ಮ ಮಾತಾಡ್ತಾರೆ ನಾವು ನಮ್ಮ ಮಾತು ಕೇಳ್ತಾರೋ. ನೀವ್ ಯಾಕೆ ಮಾಡಿದ್ರೆ ಅಂತ ನಿಮ್ಮ ಕಿವಿ ತುಂಬಿ ಏನೇನು ಹೇಳುವಂತ ಬಂದಿದ್ದು ದಯವಿಟ್ಟು ಯಾವುದನ್ನು ತಲೆಗೆ ಹಾಕೋಬೇಡಿ. ನಾವು ಯಾರು ಸಿದ್ಧಾರೂಢ ಸಾಕ್ಷಿಯಾಗಿ ನಾವು ಯಾರ ಮಾತನ್ನು ಕೇಳೋದಿಲ್ಲ, ಯಾರ ಆಯ್ಕೆ ಆಗ್ತಾರೆ ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ತಮ್ಮ ಸೇವೆಯನ್ನು ಸಲ್ಲಿಸಬೇಕು ಅಂತ ಸೂಚಿಸುತ್ತಾ ಈಗ 26 ತಂಡಗಳು ತಮ್ಮ ಹೆಸರನ್ನು ವಹಿಸಿ
ಆ 26 ತಂಡಗಳ 32 ತಂಡಗಳು ಹೆಸರನ್ನ ವಹಿಸಿದ. ಇನ್ನೂ ಎಷ್ಟು ತಂಡಗಳು ಹೇಳಕ್ ಬರುವುದಿಲ್ಲ. ಈಗ ಎಲ್ಲ ತಂಡಗಳನ್ನ ಚೀಟಿ ಬರೆದು ಈ ಕುಂಭದಲ್ಲಿ ನಾವು ಹಾಕಿದೆವು. ಪರಮ ಪೂಜ್ಯ ರಾಮಾನಂದ ಭಾರತೀ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಈಗ 5 ಚೀಟಿಗಳನ್ನ ಮೊದಲು ತೆಗೆದು ಸವಿಸ್ತಾರವಾಗಿ ನಿರ್ಣಯಗಳನ್ನ ಮಂಡಿಸಿದಂತ ಪೂಜ್ಯ ಶರಣರಿಗೆ ನಮ್ಮ ಗುಜರಾಟಿಯ ಹಿರಿಯರಾದ ಅವರು ನಮ್ಮ 100 ರೂಪಾಯಿ ಕಾಣಿಕೆ ಕೊಡಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಶ್ರೋತ್ರಿಯ ಬ್ರಹ್ಮನಿಷ್ಠ ರಮಾನಂದ ಮಹಾಸ್ವಾಮಿಯವರು ತೆಗೆದಂತಹ ಈ 5 ಚೀಟಿಗಳಲ್ಲಿ ಪ್ರಥಮವಾಗಿ ಶ್ರೀ ಮಹಾಲಕ್ಷ್ಮಿ ದೇವಿ ಭಜನಾ ಮಂಡಳ ಕೆರೂರು ಸಾಕಿನ್ ಅವರು ತಮ್ಮ ಭಾಗವಹಿಸಿದ ವಿನಂತಿ. ಎರಡನೇದವರು ಶ್ರೀ ಸದಾಶಿವ ಭಜನಾ ಮಂಡಳಿ ಶೆಡ್ಡರಹಟ್ಟಿ ರಡಟ್ಟಿ. ಸಿದ್ಧಾರ್ಥ ಭಜನಾ ಮಂಡಳಿ ಗೋಳವಾಡ. ಅದೇ ಚೆನ್ನಾಗಿ ಶ್ರೀ ನಿತ್ಯಾನಂದ ಭಜನಾ ಮಂಡಳಿ ಮೆಳ್ಳಿಗೇರಿ ತಾಲೂಕು ಬುಧೋರ್. ಶ್ರೀ ಅಂಧ ಕಲಾವಿದ ಬಳಗ ಬುಧೋರ್. ಕೆಂಪು ಟವಲ್ ನೋಡ್ಬೇಕಾದ್ರೆ ನೀವು ಕಾರ್ಯಕ್ರಮ ಯಾರು ಪಾಲ್ ಮಾಡ್ತೀರಿ? ಸದ್ಭಕ್ತರಲ್ಲಿ ಸೂಚನೆ, ಎಲ್ಲ ಕಲಾವಿದರಿಗೆ ಒಂದು ಸಂದೇಶ. ಮುಂದಿನ ವರ್ಷ 2025ನೇ ಇಸ್ವಿಯ 7ನೇ ವರ್ಷದ ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆಗಳಿಗಾಗಿ 1ನೇ ಬಹುಮಾನವನ್ನು ಕೊಡತಕ್ಕಂಥ ಸದ್ಭಕ್ತ ಶಿರೋಮಣಿ ನಮ್ಮವರಿಗೆ ಏರ್ಪಟ್ಟಂತಹ ಶ್ರೀಮಠದ ಭಕ್ತರು, ಶ್ರೀಮಠದ ಹಿತೈಷಿಗಳು ರಾಜಪ್ಪ ಬಾಳಪ್ಪ ಹೆಬ್ಬಾಳ ಇವರು ಪ್ರಥಮ ಬಹುಮಾನವನ್ನು ಮುಂದಿನ ವರ್ಷ ಕೊಡಕ್ಕೆ ಈಗಾಗಲೇ ವಾಗ್ದಾನವನ್ನು ಮಾಡಿದ್ದಾರೆ. ಕೈಯಿಂದ ಚಪ್ಪಾಳೆ ಬನ್ನಿ ನೋಡೋಣ. ಅದನ್ನು ದೇವರು ಕೈ ಕೊಟ್ಟು ಚಪ್ಪಾಳೆ ಹಾಕಕ್ಕ, ಬಾಯಿ ಕೊಟ್ಟು ಜೈಕಾರ ಹಾಕಕ್ಕ, ಗುರುಗಳಿಗೆ ಗುಣಗಾನ ಮಾಡಕ್ಕ 2ನೇ ಬಹುಮಾನವನ್ನ ಸದ್ಭಕ್ತ ಶಿರೋಮಣಿ ಪುಂಡಲೀಕ ಲಸಮಣ್ಣ ಉದ್ದನ್ನವನ್ನ ಅರಣ್ಯ ಇಲಾಖೆ ನೌಕರಿ ಮಾಡ್ತಕ್ಕಂಥವರು 2ನೇ ಬಹುಮಾನ ಕೂಡ ಕೊಟ್ಟಿದ್ದಾರೆ. ಅವರಿಗೆ ಸದ್ಗುರುನಾಥನ ಆಶೀರ್ವಾದ. 3ನೇ ಬಹುಮಾನ ಸಿದ್ದಪ್ಪ ಭೀಮಪ್ಪ ವ್ಯಾಪಾರಿ PKPS ಕಲ್ಲೋಳಿ ಇವರು 3ನೇ ಬಹುಮಾನವನ್ನು ಕೊಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. 4ನೇ ಬಹುಮಾನ ಸತ್ಯಪ್ಪ ಲಕ್ಕಪ್ಪ ಉಮರಾಣಿ ಇವರು 4ನೇ ಬಹುಮಾನವನ್ನು ಕೊಡುವುದರ ಸಲುವಾಗಿ ವಾಗ್ದಾನವನ್ನು ಮಾಡಿದ್ದಾರೆ. ಸಮಾಧಾನಕರ ಬಹುಮಾನ ಜೊಕಾರಟಿಯ ಸದ್ಭಕ್ತರು ಜೊಕಾರಟರು ಸಮಾಧಾನಕರ ಬಹುಮಾನವನ್ನು ಕೊಡಲು ಒಪ್ಪಿಕೊಂಡಿದ್ದಾರೆ. ಮುಂದಿನ ವರ್ಷದ ಆಗಮಿಸಿದ ಮಹಾತ್ಮರಿಗೆ, ಶರಣರಿಗೆ, ಎಲ್ಲ ಕಲಾ ಬಳಗಕ್ಕ ಪ್ರಸಾದ ಸೇವೆಯನ್ನ ಸಲ್ಲಿಸ್ತಕ್ಕಂಥವರು ದಿವಂಗತ ಶ್ರೀಮತಿ ಭೀಮವ್ವ ತಾಯಿ ಬಾಳಪ್ಪ ಅವರ ಸ್ಮರಣಾರ್ಥವಾಗಿ ಮಲ್ಲಪ್ಪ ಬಾಳಪ್ಪ ಖಾನಾಪುರ ಮಾಜಿ ಪ್ರಧಾನರು ಮುಂದಿನ ವರ್ಷದ ಎಲ್ಲ ಭಕ್ತರಿಗೆ ಪ್ರಸಾದದ ಸೇವೆಯನ್ನು ಒಪ್ಪಿಕೊಂಡಿದ್ದಾರೆ. ಅವರಿಗೆ ಸದ್ಗುರುಗಳ ಆಶೀರ್ವಾದಗಳನ್ನು ಹಾರೈಸಿ ಬೆಳಗಿನ ಹಾಗೂ ಸಾಯಂಕಾಲ ಉಪಹಾರ ಸೇವೆಯಿಂದ ದಿವಂಗತ ಶ್ರೀಮತಿ ಕಂಗವ್ವ ವೀರಪ್ಪ ಕೋರ್ಯಾಗರು ಇವರು ಒಪ್ಪಿಕೊಂಡಿದ್ದಾರೆ. ಎಲ್ಲ ಭಕ್ತಾದಿಗಳಿಗೆ, ಜ್ಞಾನಿಗಳಿಗೆ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀರಕ್ಷೆ ಆಶ್ರಮದ ಸರಾಯದಲ್ಲಿ ಹಾರೈಸಿ ಪುಣ್ಯಾತ್ಮರೇ ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸಬೇಕು ಅಂತ ಕಮಿಟಿಯವರು ಸೂಚನೆಯನ್ನು ನೀಡಿದ್ದಾರೆ.
ಲತಾ ವನಿತಾ ಪಂಡಿತಾ ಪರಾಶ್ರಯೇನ ಶೋಭಿತಾ ಅಂತ ಸುಭಾಷಿತಕಾರ ಬಹಳ ಸುಂದರವಾಗಿ ಒಂದು ಶ್ಲೋಕವನ್ನು ಬರೀತಾರೆ. ಮಹಾತ್ಮ ಭರ್ತೃಹರಿ ಈ ಮಾತನ್ನು ಹೇಳ್ತಾನೆ. ಇದನ್ನ ಯಾಕೆ ನಾ ತಗೊಂಡೆ ಅಂತಂದ್ರೆ, ಒಂದು ಲತಾ ಅಂದ್ರೆ ಬಳ್ಳಿ, ಆ ಬಳ್ಳಿ ಬೆಳೆದು ನಾಲ್ಕು ಹೂ ಬಿಟ್ಟು ನಾಲ್ಕು ಕಾಯಿ ಆಗಬೇಕಾಗಿತ್ತು ಅಂದ್ರೆ ಆ ಬಳ್ಳಿಗೆ ಆಶ್ರಯ ಯಾವುದು ಅಂದ್ರೆ ಹಂದ್ರ. ಒಂದು ಹಂದ್ರಿತ್ತು ಅಂದ್ರೆ ಆ ಬಳ್ಳಿ ಉತ್ತರೋತ್ತರ ಬೆಳೆದು ನಾಲ್ಕಾರು ಫಲಪುಷ್ಪಗಳನ್ನು ಕೊಟ್ಟು ನಮಗೆ ಫಲ ಕೊಡ್ತದೆ. ಒಂದು ಬಳ್ಳಿಗೆ ಆಶ್ರಯ ಒಂದು ಹಂದರ. ಲತಾ ವನಿತಾ ಒಬ್ಬ ಹೆಣ್ಮಗಳಿಗೆ ಆಶ್ರಯ ಯಾರು ಅಂತಂದ್ರೆ ಒಬ್ಬ ಪತಿ. ಗಂಡನ ಆಶ್ರಯ ಇತ್ತು ಅಂತಂದ್ರೆ ಹೆಣ್ಮಗಳಿಗೆ ಬಹಳ ಶೋಭ ಇರ್ತದೆ. ಆದ್ರೆ ಗಂಡನ ಆಶ್ರಯ ತಪ್ಪು ಅಂತಂದ್ರೆ ಜೀವನ ಸ್ವಲ್ಪ ಕಷ್ಟ ಆಗುವಂತ ಪ್ರಸಂಗ ಇರ್ತದೆ. ಆ ಹೆಣ್ಮಗಳಿಗೆ ಶೋಭಾ ಬರಬೇಕಾಗಿತ್ತು ಅಂದ್ರೆ ಗಂಡನ ಆಶ್ರಯ ಬೇಕು. ಮೂರನೇದ್ದು ಪಂಡಿತ. ಒಬ್ಬ ಪಂಡಿತನಿಗೆ ಆಶ್ರಯ ಸಿಗಬೇಕಾಗಿತ್ತು ಅಂತಂದ್ರೆ ಆ ಪಂಡಿತಿಗೆ ಆಶ್ರಯ ಕೊಡೋರು ಯಾರು ಅಂತಂದ್ರೆ ಹಿಂದಿನ ಕಾಲಕ್ಕೆ ರಾಜ ಮಹಾರಾಜರ ಆಶ್ರಯ ಕೊಡ್ತಿದ್ರು ಪಂಡಿತರಿಗೆ. ನೀವೆಲ್ಲ ಭೋಜರಾಜ ಕಾಳಿದಾಸನ ವಿಚಾರವನ್ನು ನೋಡಿದ್ರೆ ನಿಮಗೆಲ್ಲ ಕೇಳಿದ್ರೆ ಗೊತ್ತಾಗ್ತದೆ. ಒಬ್ಬ ಪಂಡಿತನಿಗೆ ಒಬ್ಬ ಕಲಾವಂತನಿಗೆ ಆಶ್ರಯ ಯಾರು ಅಂತಂದ್ರೆ ರಾಜಾಶ್ರಯ ಅವರಿಗೆ ಬೇಕು. ಅದರಂತೆ ಪ್ರತಿ ವರ್ಷ ತಪ್ಪದ 7 ವರ್ಷಗಳ ಪರ್ಯಂತರವಾಗಿ ನಮ್ಮ ರಾಜ್ಯದಲ್ಲಿರತಕ್ಕಂಥ ಎಲ್ಲಾ ಕಲಾವಿದರಿಗೆ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥ ಸ್ಥಾನ ಅವರು ಜಗದ್ಗುರು ಸಿದ್ಧಾರೂಢರು. ಇಷ್ಟು ನೋಡಿ ಎಲ್ಲೆಲ್ಲಿ ಜನ ಬಂದರು. ಇವರು ಕಲೆಯನ್ನು ನಾವು ಕೇಳಬೇಕಾಗಿತ್ತು. ಈ ಜಾಗ ಆಶ್ರಯ ತಿಂದ ಇದೊಂದು ಗುರುಸ್ಥಾನ ಆಶ್ರಯ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮ ಇವರು ಹಂಚಿಕೊಂಡದನ್ನು ತಿಳ್ಕೊಂಡು ಇಷ್ಟೆಲ್ಲ ಜನ ಇವತ್ತ ಏನು ಪಗಾರ ಕೊಡ್ತೀವಿ ಅಂದ್ರೆ ಇವ್ರು ಬರ್ತಿದ್ರಿ ಸಮಯದಲ್ಲಿ ಜನ ದುಡ್ಡು ಕೊಡ್ತಂದ್ರೆ ಬರ್ತಿದ್ರಲ್ಲಿ. ನೀವು ಯಾರಿಗೂ ದುಡ್ಡು ಕೊಡ್ತಿರಕ್ಕಿಲ್ಲ. ಆದರೂ ಕಲೆಗೆ ಬಹಳ ಬೆಲೆ ಇದೆ. ದೇಹಕ್ಕೊಂದು ತಲೆ ಇರಬೇಕು, ಆ ತಲೆಗೊಂದು ಕಲೆ ಇರಬೇಕು. ಆ ಕಲೆ ಜ್ಞಾನ ಕಲೆಯಾಗಿರಬೇಕು. ಅದು ಕರೆ ತಲೆಯಾಗಿರಬೇಕು ಹೊರತಾಗಿ ಕರಿ ತಲೆಯಾಗಿರಬಾರ್ದು, ಕುರಿ ತಲೆಯಾಗಿರಬಾರ್ದು ಅಂತ ಮಾತು. ಅದು ಕರೆ ತಲೆಯಾಗಬೇಕಾದ್ರೆ ಒಂದು ಕಲೆ ಬೇಕು. ಹೌದು, ಆ ಕಲೆ ಇತ್ತು ಅಂತಂದ್ರೆ ರಾಜ ಸ್ವದೇಶ ಪೂಜ್ಯನ, ವಿದ್ವಾನ್ ಸರ್ವತ್ರ ಪೂಜ್ಯನ. ಒಬ್ಬ ರಾಜ ಆದ ನಂತರ ತನ್ನ ಊರೊಳಗೆ ತನ್ನ ದೇಶದಷ್ಟು ಪ್ರಸಿದ್ಧಿ ಹೊಂದುತ್ತಾರೆ. ಒಬ್ಬ ಕಲಾವಂತ ದೇಶ ವಿದೇಶಗಳಲ್ಲಿ ಕೂಡ ತನ್ನ ಕೀರ್ತಿ ಹಬ್ಬುವಂತದ್ದಾಗ್ತದೆ. ಪುಣ್ಯಾತ್ಮರೇ, ಅದಕ್ಕಾಗಿ ಮುಂದಿನ ವರ್ಷ ಕೊಡವರು ಗಟ್ಟಿದ್ದಾರೆ, ಮುಂದಿನ ವರ್ಷ ಈ ಕಾರ್ಯಕ್ರಮ ಮಾಡೋರು ಗಟ್ಟಿದ್ದಾರೆ. ಮುಂದಿನ ವರ್ಷ ನೀವು ತಪ್ಪಲಾರ ಒಂದು ಮಾತು ಈ ರಾಜ್ಯ ಮಟ್ಟದ ಸ್ಪರ್ಧೆಗೆ ತಾವೆಲ್ಲ ಶೋಭೆ ಇರುತ್ತಂದು ತಾವೆಲ್ಲ ಅದಕ್ಕೆ ಅದ್ರ ಯಶಸ್ವಿ ತಾವೆಲ್ಲರೂ ಕಾರಣೀಭೂತರಾಗಬೇಕು ಅಂತ ಎಲ್ಲರಿಗೂ ಮುಂದಿನ ವರ್ಷದ ಆಮಂತ್ರಣವನ್ನ ಇದೇ ವರ್ಷ ಆಮಂತ್ರಣವನ್ನು ಕೊಟ್ಟು ತಾವೆಲ್ಲರೂ ತಪ್ಪದೆ ಬರಬೇಕು. ತಮ್ಮ ಜೊತೆಗೆ ಬರುವವರನ್ನು ಕರೆತರಬೇಕು ಅಂತ ಶ್ರೀಮಠದ ಕಮಿಟಿ ವತಿಯಿಂದ ತಮಗೆಲ್ಲರಿಗೂ ಆಮಂತ್ರಣ ಕೊಡುವ ಜೊತೆಗೆ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ. ಮಧು ಬಿಂದು ಲೇಹದ ಪುರುಷದ್ದನ್ನು ಹೊಂದಿ ಲೌಕಿಕವ ನುಡಿಗತ್ಯಾತ್ಮದರುವ ನರಿ ದೊಂದೆರಡು ವ್ಯವಸದ ಆನಂದದೊಳಗಿರದೆ ಮನವೇ ಬರೆಯപ്പെടുವುದು. ಅರ್ಥಾತ್ ಹೇಳುವುದು ದೊಂದೆರಡು ವ್ಯವಸ್ಥದ ಬಂದಿ ಲೌಕಿಕವ ನುಡಿಗತ್ಯಾತ್ಮದರುವ ನರಿ ದೊಂದೆರಡು ವ್ಯವಸದ ಆನಂದದೋ ದೊರಕಿರದೆ. ಎರಡು ಅಲ್ಲ ಡಾಕ್ಟರ್ ದೊಂದು ಎಡರು ವ್ಯವಸದ ಆನಂದದೋ. ಧನ್ಯವಾದಗಳು. ಜೀವನ ಇಂಥ ಪ್ರಸಂಗಗಳನ್ನು ತಪ್ಪಿರ್ತಾರೋ
ನಾವು ಬರೋಬರ ಹಾಡಿನಲ್ಲಿ ನಮಗೆಲ್ಲ ಈ ನಿರ್ಣಯಕ್ಕೆ ನಾವು ಮೋಸ ಮಾಡಿದ್ರು. ನಿಮಗೆ ಮೋಸ ಮಾಡೋದ್ರಿಂದ ಏನು ನಿಮ್ಮ ಆಸ್ತಿ ಸಿಗ್ತೈತೆ ನಿಮಗೆ ಮೋಸ ಮಾಡೋದ್ರಿಂದ ನಿಮ್ಮ ಆಸ್ತಿ ನಿಮ್ಮ ಹೊಲ ನಿಮಗೆ ಸಿಗ್ತೈತೆ ಏನಿಲ್ಲ. ನೀವು ಕಲಾವಿದರೆ ನಾವು ಕಲಾವಿದರೆ ತಿಳಿಸೋದು ನಮ್ಮ ಕರ್ತವ್ಯ ಅದ, ತಿಳ್ಕೊಂಡು ನಾನು ನಿಮ್ಮ ಕರ್ತವ್ಯ ಇದೆ. ನಿಮ್ಮ ಮೇಲೆ ನಮಗೆ ಪಕ್ಷಪಾತ ಯಾರು ನಮಗೆ ಇರೋದಿಲ್ಲ. ದಯಮಾಡಿ ಆ ತಪ್ಪ ಕಲ್ಪನೆಗಳು ಏನಾದ್ರು ಇತ್ತು ಅಂದ್ರೆ ಮೊದಲು ತಲೆಂತಗಳು ತಲೆಂತ ತೆಗೆದು ಒಳ್ಳೆ ರೀತಿಯಾಗಿ ಅವನ ರೂಢಿಸ್ಕೊಳ್ಳಕ್ಕೆ ಕರ್ಕೊಳ್ಬೇಕು ಅಂತ ಎಲ್ಲ ಕಲಾವಿದರಲ್ಲಿ ವಿನಂತಿ. ಶ್ರೀ ಸದ್ಗುರು ಮಲ್ಲಿಕಾರ್ಜುನ ಭಜನಾ ಮಂಡಳಿ ಸಾಕಿನ ಕೆಲವು ಪ್ರತ್ಯೇಕ ಕಲಾವಿದರು ಅಷ್ಟೇ ಸರಳ ಹೃದಯಗಳು ಅಧ್ಯಾತ್ಮ ಚಿಂತನೆಗಳು ಕೂಡ ನನಗೆ ಅನುಗುಣವಾದ ಕಲಾಕಾರಿಕೆ ಅದೇ ರೀತಿ ಆತ್ಮೀಯ ಗುರುಬಂಧುಗಳು ಯಾವಾಗ ಶ್ರೀ ಸದ್ಗುರು ಮಹಾಲಿಂಗ ಶ್ರೀ ಸದ್ಗುರು ಮಲ್ಲಿಕಾರ್ಜುನ ಭಜನಾ ಮಂಡಳಿ ಸಾಕಿನ ಕೆಲವು ಪ್ರತ್ಯೇಕ ಕಲಾವಿದರು ಅಷ್ಟೇ ಸರಳ ಹೃದಯಗಳು ಅಧ್ಯಾತ್ಮ ಚಿಂತನೆಗಳು ಕೂಡ ನನಗೆ ಅನುಗುಣವಾದ ಕಲಾಕಾರಿಕೆ ಅದೇ ರೀತಿ ಆತ್ಮೀಯ ಗುರುಬಂಧುಗಳು ಯಾವಾಗ ಶ್ರೀ ಸದ್ಗುರು ಮಹಾಲಿಂಗ ಅವರ ತಂಡವನ್ನು ನೋಂದಾಯಿಸಿಕೊಳ್ಳಲು ತಮ್ಮಲ್ಲಿ ವಿನಂತಿ. ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ನಾವು ಸರ್ಪಭೂಷಣ ಶಿವಲಿಂಗ ಯೋಗಿ ಪ್ರತಿಪಾದ ಸ್ಥಳದ ಮೊದಲೇ ಪದ್ಯ. ಗುರು ಬೋಧೆಯ ರಚಿಸುವಾಗ ರಾಗ ದೇಸಿ ತಾಳ ಭಜನೆ ಕೊನೆಯ ಪದ್ಯ ಕೋಗಿಲೆ ಚರ್ಮ ಕೋಗಿಲೆ ನಾಗ ದೊಡ್ಡ. ನಾವು ಹಾಡುವಂತ ಪದ್ಯ ಶ್ರೀ ಸರ್ಪಭೂಷಣ ಶಿವಲಿಂಗರ ಕೈವಲ್ಯ ಸಹೋದರಿಯ ಜ್ಞಾನ ಪ್ರತಿಪಾದನ ಸ್ಥಳದ 23ನೇ ಪದ.
मोहन ಮೂರನೇ ಪದ ರಾಗ ದುರ್ಗ ನೋಡಿ ಮತ್ತಿ ನೆಲದುಳು ಘನ ದುರಾಸೆಯನು ಮಾಡಿದರೆ ನಿನ್ನಂತೆ ಜನ ಪ್ರೇಮಿಸು ಭಗವಂತೆ ಈಗ ತಾನೇ ಸೇವೆ ಮಾಡಿರ್ತಕ್ಕಂಥ ಚಿಕ್ಕ ಬಾಲಕರಿಗೆ ಶಂಭುಲಿಂಗ ಸಿಟ್ಟಪ್ಪ ಖಾನಾಪುರ್ 100 ರೂಪಾಯಿ, ನಾರಾಯಣ್ ಬಡಗೇರ್ 100 ರೂಪಾಯಿ, ಮಲ್ಲಿಗೆ ಮಾತಾಡುಗಳು ಮಹೇಶ್ ಅಂಗಡಿ 10 ರೂಪಾಯಿ, ಭಿಕ್ಷಪ್ಪ ಕಡಾಯಿ ಅವರು ಭಿಕ್ಷಪ್ಪನ ಕಡಾಯಿ ಅವರು ಕೂಡ 100 ರೂಪಾಯಿ ಕೊಟ್ಟಿದ್ದಾರೆ. ಆ ಕಲಾವಿದರು ಅದೇ ರೀತಿಯಾಗಿ ಬಸವರಾಜ್ ಹೊಸಮಳಿ ಸಾಕಿ 400 ಕಲಾವಿದರು ಕೂಡ 100 ರೂಪಾಯಿನ ಕೊಟ್ಟಿದ್ದಾರೆ. ಈ ಕಾಣಿಕೆಗಳನ್ನ ಆ ಕಲಾವಿದರು ಸ್ವೀಕರಿಸುವಾಗಿ 3 ಬಾಲಕರು ಅವರಿಗೆ ಮುಂದಿನ ತಯಾರಿ ಶ್ರೀ ಸಿದ್ದಾರೂಢ ಹೋಗಕ್ಕೆ ಅವರು ತಯಾರಿಸಿದರು. ಅದರಂತೆ ಶಿಕ್ಷಕರಾಗಿರ್ತಕ್ಕಂಥ ನೆರವೇರು ಸರ್ 50 ರೂಪಾಯಿ ಕೊಟ್ಟಿದ್ದಾರೆ ಸ್ವೀಕರಿಸಿದ್ದಾರೆ.
ದೈತ್ಯ ಪ್ರಮುಖಿ ಮಹಿಳಾ ಪ್ರತಿಭಟನೆ ಕೇವಲ ಸ್ವಲ್ಪ ಬೇಗ ಇದು ಮಾಡ್ಕೋಬೇಕು, ಟೈಮ್ ಆಗಿದೆ. ತಾವು ಆಡುವಂತ ಬಂದಿರಿ ಅದು ಮಾಡ್ಕೊಳ್ಬೇಕು ಅಥವಾ ಏನು ಕಲೆ ಉಳಿಬೇಕು, ಆ ಕಲೆಯನ್ನು ಬೆಳೆಸಬೇಕು, ಕಲೆ ಉತ್ತರೋತ್ತರ ಹಬ್ಬ ಎನ್ನುವಂಥ ದೃಷ್ಟಿಕೋನ ಇಟ್ಟುಕೊಂಡು ಅವರು ಹುಬ್ಬಳ್ಳಿ ಸಿದ್ದಾರೂಢ ಮಠಕ್ಕೂ ಬರ್ತಾರೋ ಇಲ್ಲೂ ಬರ್ತಾರೋ ಅವರ ಕಲೆ ನಾಡಿನಲ್ಲಿ ಉತ್ತರೋತ್ತರ ಬೆಳೆಯಲಿ ಎಂಬುದಾಗಿ ಜಗದ್ಗುರು ಸಿದ್ದಾರೂಢರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ನಮ್ಮ ಅಲ್ಪತೆಯ ಗಮನಿಸಿ ಕಲಾ ಕ್ರಾಂತಿ ನೀಡಿದಂಥ ಕಲಾ ಪ್ರೇಮಿಗಳಿಗೆ ಕಲಾ ದೇವರುಗಳಿಗೆ ನಮ್ಮ ಪುರಸ್ಕಾರ ಧನ್ಯವಾದಗಳು. ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಮಹಿಳಾ ಸಂಘದವರು ತಾವು ಆಡುತ್ತಿರುವ ಪದ್ಯದ ಹೆಸರು ಹೇಳಬೇಕು. ಹೋದ ಕಾಲ ನಾನು ದುರ್ಗಾ ಕಾಲ ಭಜಿಸಿದೆ. ಹೋದ ಭಾಗದಿಂದ ನಮ್ಮ ಗೋಡಿಗೇರಿ ಗ್ರಾಮದ ನಮ್ಮವರೇ ಆದಂಥ ಆತ್ಮೀಯರು ಟಿ ಸರ್ಕಾರಗಳು ಬಂದಾಗ 1,001 ರೂಪಾಯಿ ಸಿದ್ದಾರೂಢ ಮಠಕ್ಕೆ ಇಂಥದ್ದೊಂದು ಯಾತ್ರೆ ನಡೀತದೆ ಅಂದರೆ ನಮ್ಮ ಸಂಬಂಧ 1,001 ರೂಪಾಯಿ ದೇಣಿಗೆಯಾಗಿ ಕೊಡಪ್ಪ ಅಂತ ಹೇಳಿದ್ದಾರೆ. ನಾನು ಬಂಗಾಳದಲ್ಲಿ ಭಗವಾನ್ ಸಿಂಗ್ ಅವರೇ ಕೆಲಸ ಮಾಡುವಂಥ ವಸ್ತುಗಳು ಅಂಥವರು 1,001 ರೂಪಾಯಿ ಕೊಡಿ ಸಂಬಂಧ ಅಂತ ಹೇಳಿದರು. ಅವರ ಬಂದ ಸಿದ್ದಾರೂಢ ಜೊತೆಗೆ ಅವರು ಸ್ವೀಕಾರ ಮಾಡಬೇಕಾಗಿ ಅವರಿಗೆ ಕಳೆಯಿಂದ ವಿನಂತಿ. ನಮ್ಮ ಅವರ ಅದರ ಬಂಗಾರಗಳು ಅದರ ನಮ್ಮ ಸಂಬಂಧಿಕರವರು ನಮ್ಮವರ ಏನು ಹೆಂಗೆ ಬಂದರು ನಮ್ಗೆ ಬರ್ತಾರ ಹಂಗವರ ಅವರು ಬರುವಂಥವ್ರ ಬರ್ತಾರೋ ಆದ್ರೂ ಕೂಡ ಹೆಂಗೆ ಬಂದ್ರು ಬರ್ತಾವ ನಾವು ಸಿದ್ದವ್ರನ್ನ ಕರ್ಸೋದವ. ಯಾಕಂದ್ರೆ ಸಿದ್ದವ್ರನ್ನ ನಗೋದ್ರಿಗೆ ನಮ್ಮವರ ನಮ್ಮ ಬೀಗ್ರವರ ಅಂಥವ್ರ ಯಾಕಂದ್ರೆ ಈ ಸಂಘಕ್ಕೆ ಈ ಅದ್ರಾಗ 1,000 ಹೋಗ್ಬೋದಲ್ಲ ಅವ್ರ ತುಂಬ ಬರೆಯುತ್ತೆ. ದೇವತೆಯಾದ ಸಿದ್ಧಾರೂಢರ ಪಾದಾವಳಿಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಹಾಗೂ ತಮ್ಮೆಲ್ಲ ಶರಣರ ಪಾದಾರಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇಲ್ಲಿ ಒಂದು ವಿಷಯವನ್ನು ಸ್ವಲ್ಪ 2 ನಿಮಿಷ ಪ್ರಸ್ತಾವ ಮಾಡಬೇಕು ಅಂತ ಅನಿಸುತ್ತೆ. ನಮಗೆಲ್ಲರಿಗೂ ಮಾರ್ಗದರ್ಶಕರಾದಂಥ ಹನುಮಂತನ ಕೋಟೆ ಅವರು ಈ ದಿವಸವಾಗಿರ್ತಾರೆ. ಅವರು ಇಲ್ಲಿ ಬಂದು ಕಾರ್ಯಕ್ರಮ ಮಾಡಬೇಕು ಅಂತ ತುಂಬ ಆಶಯ ಇಟ್ಕೊಂಡಿದ್ರು. ನಾವೆಲ್ಲರೂ ಇನ್ನೂ ಆ ವೃತ್ತಿಯಿಂದ ಹೊರಗೆ ಬಂದಿಲ್ಲ. ಇಲ್ಲಿ ಕಾರ್ಯಕ್ರಮ ಮಾಡಬಾರ್ದು ಅಂತ ನಿರ್ಧಾರ ಮಾಡಿದ್ವಿ. ಆದರೆ ಅವರ ಆಸೆ ತುಂಬ ಇತ್ತು. ಅದಕ್ಕೆ ಇಲ್ಲಿ ಬಂದು ಅವರ ಆಸೆ ಸಾಧಿಸ್ತಾ ಇದ್ವಿ. ಹಾಗೂ ಅವರ ಕೊನೆಯ ನುಡಿಗಮನ ಕಾರ್ಯಕ್ರಮವನ್ನು ಅಥಣಿ ಗ್ರಾಮದ ಕಿರಿಲಕ್ಕ ದೇವಸ್ಥಾನದಲ್ಲಿ 1ನೇ ತಾರೀಕು ಇಟ್ಕೊಂಡಿದ್ದೀವಿ. ತಾವೆಲ್ಲರೂ ಬಂದು ಸಹಕರಿಸಬೇಕು ಅಂತ ನಮ್ಮನ್ನ ಅತಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ.
ಸೇವೆ ಮಾಡಬೇಕಾಗಿದೆ. ಕೈಗೊಳ್ಳಿ ಅವನಿಂದ 75ನೇ ಪದ್ಯ 147 ಕೇಳು ಒತ್ತರಿಗೆ ಜೀವನ ಭಾಗವನ್ನು ಪದ್ಯ ಮಾಡುವುದಿಲ್ಲ. ಎಲ್ಲರೂ ಮಾಡು ಲಕ್ಷಪತಿ ಪದ್ಯವನ್ನು ಕೇಳಬೇಕು, ಶಾಂತತೆ ಕಾಯ್ಕೊಳ್ಬೇಕು, ಎಲ್ಲರಿಗೂ ತಿಳಿಯುವ ರೀತಿಯಾಗಿ ಸುಸ್ಪಷ್ಟ. ಪೂಜ್ಯ ಶ್ರೀ ರಾಮಾನಂದ ಭಾರತೀ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಮಲ್ಲಿಕಾರ್ಜುನ ಅಪ್ಪಣ್ಣ ಗೀತೆಯವರು ಬಂದು ಶ್ರೀಗಳಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಎರಡನೇದಾಗಿ ಬಸವರಾಜ್ ಮಾರುತಿ ವೀರದವರು ಶ್ರೀ ಬಸವರಾಜ ಮಾರುತಿ ಬೀರದವರು ಕಲ್ಲೊಳ್ಳಿಯ ಶ್ರೀ ಸಿದ್ಧಾರೂಢ ಮಠದಿಂದ ಪ್ರತಿ ವರ್ಷ ಹುಬ್ಬಳ್ಳಿ ಸಿದ್ಧಾರೂಢ ಮಠಕ್ಕೆ ಪಾದಯಾತ್ರೆ ಹೋಗುತ್ತದೆ. ಆ ಪಾದಯಾತ್ರೆ ಸಂದರ್ಭದಲ್ಲಿ ಎಲ್ಲ ಯಾತ್ರಿಕರಿಗೆ ಮಹಾಪ್ರಸಾದವನ್ನು ಮಾಡಿಸಿರ್ತಕ್ಕಂಥ ಸದ್ಭಕ್ತರು ಅವರು ಬಂದು ಶ್ರೀಗಳಿಂದ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಈಗ ಮಲ್ಲಿಕಾರ್ಜುನ ಅಪ್ಪಣ್ಣ ಗೀತೆ ಬಂಗಾರ ವ್ಯಾಪಾರಸ್ಥರು ಇವರಿಗೆ ಶ್ರೀಗಳಿಂದ ಆಶೀರ್ವಾದ. ಬಸವರಾಜ ಮಾತೆ ಬೇರೆಯವರು ಬರಬೇಕು. ಬರ್ರಿ ಅದಾರು ಬರ್ರಿ ಸರ್. ನಮ್ಮ ಕಲ್ಲೊಳ್ಳಿಯ ಸಮಸ್ತ ಪಾದಯಾತ್ರಾ ಸದ್ಭಕ್ತರಿಗೆ ಪ್ರತಿ ವರ್ಷವೂ ಕೂಡ ಪ್ರಸಾದವನ್ನು ಮಾಡಿಸ್ತಾ ಬಂದಿದ್ದಾರೆ. ಅವರಿಗೆ ಶ್ರೀಗಳಿಂದ ನಮ್ಮ ಕಲ್ಲೊಳ್ಳಿ ಸಿದ್ಧಾರೂಢ ಶ್ರೀಮಠದ ವತಿಯಿಂದ ಅವರಿಗೆ ಗೌರವಾರ್ಪಣೆ ಆಶೀರ್ವಾದ. ಶ್ರೀಕಾಂತ ಭೀಮಪ್ಪ ಸಂಸ್ಕೃತಿ ಅವರು ಬರಬೇಕು. ಶ್ರೀಕಾಂತ ಭೀಮಪ್ಪ ಸಂಸ್ಕೃತಿ ಇವರು ಪಾದಯಾತ್ರೆಗೆ ಪ್ರಸಾದವನ್ನು ಮಾಡಿಸತಕ್ಕಂಥವರು. ಅವರು ಬಂದು ಅಪ್ಪಾಜಿಯಿಂದ ಆಶೀರ್ವಾದ ಪಡ್ಕೊಳ್ಬೇಕು. ಶ್ರೀಕಾಂತ್ ಗೊಂಡಗಳು ಬೇಗ ರೀತಿಗೆ ಬರಬೇಕು. ಮುಂದಿನ ತಯಾರು ಶ್ರೀ ಮಾಲಿಕೇಶ್ವರ ಭಜನಾ ಮಂಡಳಿ ಮಾಲಿಕಪುರ, ತದನಂತರ ಶ್ರೀ ಕುಮಾರೇಶ್ವರ ಭಜನಾ ಮಂಡಳಿ ಬೆದರಿ ಅವರು ತಯಾರಿಯಲ್ಲಿರಬೇಕು.
ಮನವಾಯಿನವರು ಕೂಡ 5 ರೂಪಾಯಿ ಕೊಡಬೇಡಿ ಸೇರಿದ್ರು. ಯಾವ ನಮ್ಮ ಮಹಾದೇವ ಮುರುಘಾಮಿಯವರು ನಮ್ಮ ಕಲೆಯಲ್ಲಿ ಮೆಚ್ಚಿ 500 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೆ ಕೂಡ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಮಧು ಬಿಂದು ಲೇಹದಲ್ಲಿ ಪುರುಷಿದ್ದನು ಹೊಂದಿ ಲೌಕಿಕ ಬದುಕಿನ ಅಧ್ಯಾತ್ಮದೊಲುವನರಿ ದೊಂದೆರಡು ಬೆರಸದ ಆನಂದದೊಳಗಿರದೆ ಮನವೇ ಬರೆಯപ്പെടുವುದು. ಅರ್ಥಾತ್ ಹೇಳುವುದು ಒಂದೆರಡು ವ್ಯವಸ್ಥದ ಬಂದಿ ಲೌಕಿಕವ ನುಡಿ ಸತ್ಯಾತ್ಮದೊಲುವನರಿ ದೊಂದೆರಡು ಬೆರಸದ ಆನಂದವೋ ದೊರಗಿರದೆ. ಎರಡು ಅಲ್ಲ ಡಾಕ್ಟರ್ ಒಂದು ಎಡರು ಆನಂದಗಳು ಧನ್ಯವಾದಗಳು. ಜೀವನ ಇಂಥ ಪ್ರಸಂಗಗಳು ತಪ್ಪಿರ್ತಾರೋ ನಾವು ಮಕ್ಕಳ ಹಾಡಿನಲ್ಲಿ ನಮಗೆಲ್ಲ ಈ ನಿರ್ಣಯಕ್ಕೆ ನಾವು ಮೋಸ ಮಾಡಿದ್ರು. ನಿಮಗೆ ಮೋಸ ಮಾಡೋದ್ರಿಂದ ಅಂತ ನಿಮ್ಮ ಆಸ್ತಿ ಸಿಗ್ತೈತೆ. ನಿಮಗೆ ಮೋಸ ಮಾಡೋದ್ರಿಂದ ನಿಮ್ಮ ಆಸ್ತಿ ನಿಮ್ಮ ಹೊಲ ನಿಮಗೆ ಸಿಗ್ತೈತೆ ಏನಿಲ್ಲ. ನೀವು ಕಲಾವಿದರೆ ನಾವು ಕಲಾವಿದರೆ ತಿಳಿಸೋದು ನಮ್ಮ ಕರ್ತವ್ಯ ಅದ. ತಿಳ್ಕೊಂಡು ನಾನು ನಿಮ್ಮ ಕರ್ತವ್ಯ ಅದ. ನಿಮ್ಮ ಮೇಲೆ ನಮಗೆ ಪಕ್ಷಪಾತ ಯಾರು ನಮಗೆ ಇರೋದಿಲ್ಲ. ದಯಮಾಡಿ ಆ ತಪ್ಪು ಕಲ್ಪನೆಗಳು ಏನಾದ್ರು ಇತ್ತು ಅಂದ್ರೆ ಮೊದಲು ತಲೆಂತ ತೆಗೆದು ಒಳ್ಳೆ ರೀತಿಯಾಗಿ ಅವನ ರೂಢಿಸ್ಕೊಳ್ಳಕ್ಕೆ ಕರ್ಕೊಳ್ಬೇಕು ಅಂತ ಎಲ್ಲ ಕಲಾವಿದರಲ್ಲಿ ವಿನಂತಿ.